ಅವರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂದರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದಗುರೌ ವೈರಾಗ್ಯಭಾಗ್ಯೋರಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಡಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयगागमान्तम् आचार्यभक्तिपरिपूतमनर्घशीलं गोपालदेशमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि जनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। गाहे आमनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं हस्तामलकतां गतं यस्य सारस्वतस्रोतो कुलामोदवासितं श्रुतीनां विश्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्बोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति पर्वणो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जयनेतु समे देवः श्रीमान् धनञ्जय सारथिः सन्तः चित्ततमः प्रमथिनीमिमां भजन्तु भगवद्गीताभाष्यतात्पर्यचन्द्रिकां श्रीमते रामानुजाय नमः। भगवान् देशिकाय नमः। ಅಧ್ಯಾಯದ ಕಡೆಯ ಶ್ಲೋಕ ಅದನ್ನ ಅನುಸಂಧಾನ ಮಾಡಬೇಕಾಗಿತ್ತು. ನಿಯಮನ ಮಾಡುವುದರಲ್ಲಿ ಪ್ರಧಾನವಾದ ವಿಷಯಗಳನ್ನ ಹೇಳಿ ಎಲ್ಲಕ್ಕಿಂತಲೂ ಬಹಳ ಪ್ರಬಲವಾದದ್ದು ಕಾಮವೇ ಅಂತ ಹೇಳಿ ಕಾಮದ ನಿಯಮನವನ್ನೇ ಇಲ್ಲಿ ಪ್ರಧಾನವಾಗಿ ಉಪದೇಶ ಮಾಡುತ್ತಿರೋದು. ಆದ್ದರಿಂದ ಅದನ್ನ ನಿಯಮನ ಮಾಡಬೇಕಾದರೆ ಕರ್ಮಯೋಗದಿಂದಲೇ ಸಾಧ್ಯವೇ ಹೊರತು ಜ್ಞಾನಯೋಗದಿಂದ ಬಹಳ ದುಷ್ಕರವಾದದ್ದು ಅನ್ನುವ ಉಪದೇಶ. ಅದನ್ನ ತಿಳಿದು ಕರ್ಮಯೋಗವನ್ನೇ ನೀನು ಅವಲಂಬಿಸಬೇಕು ಅನ್ನೋದು ಇಲ್ಲಿ ಉಪಸಂಹಾರದಲ್ಲಿ ಹೇಳುವ ಶ್ಲೋಕದಲ್ಲಿ ಅದರಲ್ಲಿ ಅರ್ಥ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯ ಆತ್ಮಾನಮಾತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಹಿಂದೆ ಎರಡು ವಿಷಯಗಳು ಕಾಮಯಶಃ ಕ್ರೋಧಯಶಃ ಅಂತ ಎರಡು ಹೇಳಿದ್ರು. ಕ್ರೋಧವು ಕೂಡ ಕಾಮದ ಒಂದು ಅವಸ್ಥಾ ವಿಶೇಷವೇ ಅಂತ ಹೇಳಿರೋದ್ರಿಂದ ಮುಂದಿನ ಎಲ್ಲ ಶ್ಲೋಕಗಳಲ್ಲಿಯೂ ಒಂದೇ ವೈರಿ ಒಂದೇ ಅಂತಾನೆ ಎಲ್ಲ ಶ್ಲೋಕಗಳಲ್ಲಿಯೂ ಹೇಳ್ಕೊಂಡು ಬರ್ತಾ ಇರೋದು. ಕಾಮವನ್ನೇ ಪ್ರಧಾನವಾಗಿ ಹೇಳ್ತಾ ಇರೋದ್ರಿಂದ ಎಲ್ಲ ಏಕವಚನದಲ್ಲಿದೆ ಎಲ್ಲ ಶ್ಲೋಕಗಳಲ್ಲಿಯೂ. ಇಲ್ಲಿಯೂ ಹಾಗೆಯೇ ಕಡೆಯಲ್ಲಿ ಬುದ್ಧೇಹೇ ಪರಂ ಬುದ್ಧ್ವಾ, ಬುದ್ಧಿ ಅಂದರೆ ನಿಶ್ಚಯಾತ್ಮಕವಾದ ಜ್ಞಾನ, ನಿಶ್ಚಯಕ್ಕಿಂತ ಅದಕ್ಕಿಂತಲೂ ಬಲವಾದದ್ದು ಕಾಮ, ರಜಸ್ಸಿನಿಂದ ಉದ್ಭವವಾಗುವಂತಹದ್ದು. ಅದನ್ನು ತಿಳಿದು ವೈರಿ ಅಂತ ತಿಳಿದು ಅಂತ ಅರ್ಥ, ಜ್ಞಾನಕ್ಕೆ ವಿರೋಧಿಯಾದದ್ದು ಅಂತ ತಿಳಿದು ಸಂಸ್ತಭ್ಯ ಆತ್ಮಾನಂ ಆತ್ಮನ. ಇಲ್ಲಿ ಆತ್ಮಾನಂ ಆತ್ಮನ ಅಂತ ಎರಡು
ಆತ್ಮಶಬ್ದಗಳಲ್ಲಿ ಒಂದು ದ್ವಿತೀಯ ವಿಭಕ್ತಿ, ಒಂದು ತೃತೀಯ ವಿಭಕ್ತಿಯಲ್ಲಿದೆ. ಆತ್ಮಾನಂ ಅಂದರೆ ಮನಸ್ಸನ್ನು, ಆತ್ಮನ ನಿಶ್ಚಯಾತ್ಮಕವಾದ ಬುದ್ಧಿಯಿಂದ, ಬುದ್ಧಿಯ ಅಂತ ಅರ್ಥ ಮಾಡ್ತಾರೆ. ಆದ್ದರಿಂದ ಸಂಸ್ತಭ್ಯ ನಿಯಮನ ಮಾಡಿ ಚೆನ್ನಾಗಿ. ಜಹಿ ಶತ್ರು ಮಹಾಬಾಹೋ, ಶತ್ರುವನ್ನು ನೀನು ನಾಶ ಮಾಡು. ಯಾವುದು ಶತ್ರು ಅಂದರೆ ಕಾಮರೂಪಂ ದುರಾಸದಂ, ಬಹಳ ಕಷ್ಟವಾದದ್ದು ನಾಶಪಡಿಸುವುದಕ್ಕೆ, ನಿಯಮನ ಮಾಡುವುದಕ್ಕೆ. ಅಂತಹ ಈ ಶತ್ರುವಾದ ಕಾಮವನ್ನು ನೀನು ನಾಶಪಡಿಸು ಅಂತ ಹೇಳಿ, ಕರ್ಮಯೋಗವನ್ನು ಅವಲಂಬಿಸಿ ಅಂತ ಹೇಳಿ ಇಲ್ಲಿ ಅರ್ಥ ಮಾಡ್ತಾರೆ. ಇದಕ್ಕೆ ಬುದ್ಧ್ವಾ ಅಂತ ಹೇಳಿ, ಬುದ್ಧೇರಪಿ ಪರಂ ಬುದ್ಧ್ವಾ ಕಾಮಂ ಜ್ಞಾನಯೋಗ ವಿರೋಧಿನಂ ವೈರಿಣಂ ಬುದ್ಧ್ವಾ. ಬುದ್ಧೇರಪಿ ಪರಂ, ಹಿಂದೆ ಹೇಳಿದ ಶ್ಲೋಕದಲ್ಲಿ ಯೋ ಬುದ್ಧೇಹೇ ಪರತಸ್ತು ಸಹ ಅಂತ ಹೇಳಿದಾಗ, ಸಹ ಅನ್ನುವುದಕ್ಕೆ ಕಾಮಃ ಅಂತ ಅರ್ಥ ಮಾಡಿದ್ರು. ಬುದ್ಧಿಗಿಂತ ಪರವಾದದ್ದು ಕಾಮವೇ ಅಂತ ಅರ್ಥ ಮಾಡಿದ್ರು. ಅದಕ್ಕೆ ಅನುಗುಣವಾಗಿಯೇ ಇಲ್ಲಿಯೂ ಕೂಡ ಅರ್ಥ ಮಾಡಿ, ಬುದ್ಧಿಗಿಂತ ಪ್ರಧಾನವಾದ, ನಿಯಮನ ಮಾಡುವುದು ಕಷ್ಟವಾದಂತಹ ಕಾಮವನ್ನು ಜ್ಞಾನಯೋಗ ವಿರೋಧಿ, ಅದರಿಂದಲೇ ಆ ದೃಷ್ಟಿಯಿಂದ ವೈರಿಯಾಗಿರೋದ್ರಿಂದ ಅದನ್ನು ಬುದ್ಧ್ವಾ ಆತ್ಮಾನಂ ಮನಃ ಆತ್ಮನ, ನಿಶ್ಚಯಾತ್ಮಕವಾದ ಬುದ್ಧಿ ಅಂತ ಹೇಳಿದ್ರೆ ಏನು ಆ ನಿಶ್ಚಯ ಅಂತ ಹೇಳಿದ್ರೆ ಕರ್ಮಯೋಗವನ್ನೇ ಮಾಡ್ತೇನೆ ಅನ್ನುವ ನಿಶ್ಚಯ. ಅದನ್ನೇ ಇಲ್ಲಿ ಕರ್ಮಯೋಗೇ ಅವಸ್ಥಾಪ್ಯ, ಕರ್ಮಯೋಗವನ್ನೇ ಅವಲಂಬಿಸಿ ಕರ್ಮಯೋಗವನ್ನು ಮಾಡ್ತೀನಿ ಅನ್ನುವ ನಿಶ್ಚಯವನ್ನು ಮಾಡಿದರೆ ಅದರ ಮೂಲಕ ಕಾಮವನ್ನು ಜಯಿಸಬಹುದೇ ಹೊರತು ನೇರವಾಗಿ ಜ್ಞಾನಯೋಗವನ್ನು ಆರಂಭಿಸಿದರೆ ಇದು ಸಾಧ್ಯವೇ ಇಲ್ಲ ಅನ್ನುವ ಉಪದೇಶ. ಏನಂ ಕಾಮರೂಪಂ ದುರಾಸನಂ ಶತ್ರುಂ ಜಹಿ ನಾಶಪಡಿಸು. ಅದಕ್ಕೆ ವ್ಯಾಖ್ಯಾನವನ್ನು ಸದೃಶಂ ಚೇಷ್ಟತೆ ಇತ್ಯಾದಿ ಉಪಕ್ರಾಂತ. ಸದೃಶಂ ಚೇಷ್ಟತೆ ಜ್ಞಾನಿಯ ಒಂದು ಪ್ರಕೃತಿಗೆ ಅನುಗುಣವಾಗಿ, ಪ್ರಕೃತೇಹೇ ಅಂತ ಹೇಳಿದಾಗ ಪ್ರಕೃತಿಗೆ ಸದೃಶವಾಗಿಯೇ ಒಬ್ಬ ಜ್ಞಾನಿಯು ಕೂಡ ಕೆಲಸಗಳನ್ನು ಮಾಡ್ತಾನೆ, ವ್ಯಾಪಾರಗಳಂತ. ಸ್ವಸ್ಯಾಹ ಪ್ರಕೃತೇಹೇ ಜ್ಞಾನವಾನಪಿ, ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇಹೇ ಜ್ಞಾನವಾನಪಿ. ವಾಸನ ಅನ್ನುವುದು ಬಹಳ ಪ್ರಧಾನವಾದದ್ದು, ಬಲವಾದದ್ದು. ಆದ್ದರಿಂದ ತಿಳಿದವರು ಕೂಡ ಅದಕ್ಕೆ ಅನುಗುಣವಾಗಿಯೇ ವ್ಯಾಪಾರ ಮಾಡ್ತಾರೆ, ಅದಕ್ಕೆ ವಶವಾಗಿ ಅಂತ ಆರಂಭಿಸಿದ್ದ ಉಪದೇಶವನ್ನು ಇಲ್ಲಿ ಉಪಸಂಹಾರ ಮಾಡ್ತಾ ಇರೋದು. ಜ್ಞಾನಯೋಗ ಸಪ್ರಮಾದತಾ ಉಪಸಂಹಾರ ದ್ವಾರ. ಜ್ಞಾನಯೋಗವು ಪ್ರಾಮಾದಿಕವಾದ ತಪ್ಪುಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದು ಸಪ್ರಮಾದವಾದದ್ದು ಅಂದರೆ ಜ್ಞಾನಯೋಗದಲ್ಲಿ ತಿಳಿಯದೇ ಇವನು ಜ್ಞಾನಯೋಗದಿಂದ ಜಾರಿ ಬಿಡ್ತಾನೆ. ಕಾಮಕ್ಕೆ ವಶವಾಗಿ ವಿಷಯಗಳಲ್ಲಿಯೇ ಮನಸ್ಸು ಪ್ರವಣವಾಗುವ ಹಾಗೆ ಮಾಡುತ್ತೆ ಕಾಮು. ಇದು ಅನಾದಿ ಕಾಲ ವಾಸನೆಯಿಂದ ಬರ್ತಾ ಇರುವಂತಹದ್ದು, ರಜಸ್ಸಿನ ಉದ್ಭವದಿಂದ ಆಗುವಂತಹದ್ದು. ಅದನ್ನು ನಿಯಮನ ಮಾಡುವುದು ಅತ್ಯಂತ ಕಷ್ಟ. ಆದ್ದರಿಂದ ಜ್ಞಾನಯೋಗವನ್ನು ಆರಂಭಿಸಿದರೆ ಪ್ರಾಮಾದಿಕವಾಗಿ ತಿಳಿಯದೇ ದೋಷಗಳು ಏರ್ಪಡುತ್ತೆ, ಜ್ಞಾನಯೋಗವು ವಿಚ್ಛೇದವಾಗಿಬಿಡುತ್ತೆ ಅನ್ನುವ ಒಂದು ಉಪದೇಶದಿಂದ ಇಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾರೆ, ಮುಗಿಸ್ತಾ ಇರುವಂತಹದ್ದು. ಮನಸಃ ಕರ್ಮಯೋಗೇ ಅವಸ್ಥಾಪನಂ ಅಭಿದಾಯ. ಕರ್ಮಯೋಗದಲ್ಲಿ ನಿಶ್ಚಯಾತ್ಮಕವಾದ ಮನಸ್ಸನ್ನು ಸ್ಥಾಪನೆ ಮಾಡಿ, ಅಧ್ಯಾಯಾರ್ಥ ಉಪಸಂಹ್ರಿಯತೆ ಏವಮಿತಿ ಶ್ಲೋಕೇನ. ಈ ಅಧ್ಯಾಯದ ಅರ್ಥವು ಉಪಸಂಹಾರ ಮಾಡಲ್ಪಡುತ್ತೆ. ಕಾಮ ವಿಜಯಾತ್ ಪೂರ್ವಂ ಮನಸಃ ಸಂಸ್ತಂಭನಂ ನಾಮ ಕರ್ಮಯೋಗೆ ಸ್ಥಾಪನವೇವ ಅಂತ ಹೇಳುದು. ಇಲ್ಲಿ ಮನಸ್ಸನ್ನು ನಿಶ್ಚಯ ಮಾಡಿ ಕರ್ಮಯೋಗದಲ್ಲಿ ಸ್ಥಾಪನೆ ಮಾಡು ಅಂತ ಹೇಳಿದ್ರೆ, ಸಂಸ್ತಭ್ಯ ಅನ್ನೋದಕ್ಕೆ ಪೂರ್ಣವಾದ ನಿಯಮನ ಅಂತ ಅರ್ಥ. ನಿಯಮನ ಅಂತ ಹೇಳಿ ಮಾಡಿದ್ರೆ ಕಾಮವನ್ನೇ ಇನ್ನು ಗೆದ್ದಿಲ್ಲ ಇವನು. ಆ ಸಮಯದಲ್ಲಿ ಹೇಗೆ ನಿಯಮನ ಮಾಡೋಕ್ಕೆ ಸಾಧ್ಯ? ಮನಸ್ಸನ್ನು ಕರ್ಮಯೋಗದಲ್ಲಿ ನಿಲ್ಲಿಸೋದು ಹೇಗೆ? ಕರ್ಮಯೋಗದಲ್ಲಿ ಸ್ಥಾಪನೆ ಮಾಡುವಂತ ಅರ್ಥ. ಅಂದರೆ ದೃಢವಾದ ನಿಶ್ಚಯ ಮಾಡಿ ಕರ್ಮಯೋಗವನ್ನು ಆರಂಭಿಸು ಅನ್ನೋದು ಇಲ್ಲಿ ಅರ್ಥ. ಪುನಃ ಅತ್ಯಂತ ವಶೀಕೃತತ್ವಂ, ಪೂರ್ಣವಾಗಿ ವಶಪಡಿಸ್ಕೊಳ್ಳೋದು ಅನ್ನೋದು ಸಂಸ್ತಂಭನ ಅನ್ನುವುದು ಅರ್ಥವಲ್ಲ. ಸಂಸ್ತಂಭನ ಅಂದರೆ ದೃಢವಾಗಿ ನಿಲ್ಲಿಸುವುದು ಆ ವಿಷಯದಲ್ಲಿ ಅಂತ ಅರ್ಥ. ಪೂರ್ಣವಾಗಿ ನಿಯಮನ ಮಾಡುವುದು ಅಂತ ಅರ್ಥ. ತಡೆದು ಹಿಡಿಯೋದು, ನಿಯಮನ ಮಾಡುವುದು ಅದು ಸಾಧ್ಯವಾಗುವುದಿಲ್ಲ ಆರಂಭದಲ್ಲಿ. ಆದರೆ ಕರ್ಮಯೋಗವನ್ನು ಮಾಡುತ್ತೇನೆ ಎನ್ನುವ ನಿಶ್ಚಯವೇ ಇಲ್ಲಿ ಸಂಸ್ತಂಭನ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ. ಸ್ತಂಭಿಸುವುದು ಅಂದರೆ
ದೃಢವಾಗಿ ಹಿಡಿದು ನಿಲ್ಲಿಸೋದು ಅಂತ ಅರ್ಥ, ನಿಯಮನ ಮಾಡೋದು ಅನ್ನುವ ಅರ್ಥ ಬರುತ್ತೆ. ಸತಿ ಕಾಮೆ ಮನಸ್ಸೋಪಿ ಕ್ಷೋಭ ಸ್ಯಾತ್. ಕಾಮವಿದ್ದರೆ ಮನಸ್ಸು ಕೂಡ ಕ್ಷೋಭೆಗೊಳ್ಳುತ್ತೆ, ವಿಚಲಿತವಾಗಿಬಿಡುತ್ತೆ. ಆದದ್ದು ಪೂರ್ವಮೇವ ಉಕ್ತಂ, ಹಿಂದೆಯೇ ಹೇಳಲ್ಪಟ್ಟಿತು. ಆದ್ದರಿಂದ ಕರ್ಮಯೋಗೆ ಅವಸ್ಥಾಪ್ಯ. ಆದ್ದರಿಂದ ಧ್ಯಾನ ಮಾಡುವುದು ಬಹಳ ದುಶ್ಯಕವಾಗುತ್ತೆ. ಆದ್ದರಿಂದ ಕರ್ಮಯೋಗ ಮಾಡಿ ಅದನ್ನು ಜಯಿಸಬೇಕು. ಆಗಲೇ ಮುಂದೆ ಜ್ಞಾನಯೋಗವು ಏರ್ಪಡುತ್ತೆ. ಜ್ಞಾನಯೋಗವನ್ನು ಮಾಡಿ ಭಕ್ತಿಯೋಗ ಮಾಡಬಹುದು, ಇಲ್ಲ ಇದರಲ್ಲಿಯೇ ಕೂಡ ಆತ್ಮಾವಲೋಕನವನ್ನು ಪಡೆದುಕೊಳ್ಳಬಹುದು. ಆ ಅರ್ಥವು ಇಲ್ಲಿ ಹೇಳಲ್ಪಡುತ್ತೆ. ಆದ್ದರಿಂದ ಆರಂಭಿಸುವಾಗ ಕರ್ಮಯೋಗವೇ ಸುಲಭವಾದದ್ದು. ಜ್ಞಾನಯೋಗಕ್ಕೆ ಯೋಗ್ಯತೆ ಉಳ್ಳವರು ಕೂಡ ಲೋಕಸಂಗ್ರಹಾರ್ಥವಾಗಿ ಕರ್ಮಯೋಗವನ್ನೇ ಮಾಡಬೇಕು. ಯಾಕೆ ಅಂದರೆ ಲೋಕದಲ್ಲಿರುವ ಎಲ್ಲ ಮುಮುಕ್ಷುಗಳು ಜ್ಞಾನಯೋಗಕ್ಕೆ ಅನರ್ಹರು. ಆದರೆ ಅವರಿಗೆ ತಿಳಿಯಲಿಲ್ಲ. ಅವರು ಮಹಾಜನರು, ಯಾರು ಶಿಷ್ಟರು ಏನು ಮಾಡ್ತಾರೋ ಅದನ್ನು ಅನುಸರಿಸ್ತಾರೆ. ಆದ್ದರಿಂದ ಅವರಿಗೆ ಕಷ್ಟವಾಗದೇ ಇರೋಕ್ಕೋಸ್ಕರ ಲೋಕಸಂಗ್ರಹಕ್ಕೆ ಕೂಡ ಜ್ಞಾನಯೋಗಕ್ಕೆ ಯೋಗ್ಯತೆ ಉಳ್ಳವರು ಸಹ ಕರ್ಮಯೋಗವನ್ನೇ ಮಾಡಬೇಕು ಅನ್ನುವುದು ಇಲ್ಲಿ ಹೇಳ್ತಾ ಇರುವಂತಹ ಉಪದೇಶ. ಈ ಅಧ್ಯಾಯದಲ್ಲಿ ಈ ಭಾಗದಲ್ಲ ಅದೇ ಉಪದೇಶ ಬರ್ತಾ ಇರೋದು. ದುರಾಸದಂ ಅಂತ ಹೇಳಿದ್ರೆ ದೂರ ತಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ. ಅಂದರೆ ಅನನುಷ್ಠಿತ ಕರ್ಮಯೋಗೈ ಅನಿರಸ್ತ ಪಾಪೈ ಅಗೃಹೀತ ಸುದೃಢ ಸತ್ವ ಕವಚೈ ದೋಷದರ್ಶನೆ ಅಪಿ ಅಪಾಕರ್ತುಂ ಅಶಕ್ಯಂ. ದುರಾಸದಂ ಅಂದರೆ ದೂರ ತಳ್ಳಿ ಹಾಕೋದು ಅಂತ ಅರ್ಥ. ಅಪಾಕರಣ ಅಂದರೆ ದೂರ ತಳ್ಳಿ ಹಾಕೋದು. ಅಪಾಕರ್ತುಂ ಅಶಕ್ಯಂ, ದೂರ ತಳ್ಳಿಯುವುದಕ್ಕೆ ಸಾಧ್ಯವಿಲ್ಲ. ದೋಷದರ್ಶನೆ ಅಪಿ ಅಂದರು. ಅದರಲ್ಲಿ ದೋಷವನ್ನು ಕಂಡರೂ ಕೂಡ ದೋಷ ಇದೆ ಅಂತ ತಿಳಿದಿದ್ರೂ ಕೂಡ ಅದನ್ನು ನಿಯಮನ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ? ನಿಯಮನ ಮಾಡೋಕ್ಕೆ ಏನೇನು ಬೇಕೋ ಅವರಿಗೆ ಅಂತ ಹೇಳಿದ್ರೆ ಅನನುಷ್ಠಿತ ಕರ್ಮಯೋಗ ಅನುಷ್ಠಾನ ಮಾಡದೇ ಇರೋರು. ಹಾಗೆಯೇ ಅನಿರಸ್ತ ಪಾಪವೆಲ್ಲ ಅವರಿಗೆ ನಾಶವಾಗಿಲ್ಲ. ಪ್ರತಿಬಂಧಕಗಳು ಬೇಕಾದಷ್ಟಿದೆ, ಪೂರ್ವಜನ್ಮದ ಪಾಪಗಳು. ಅಗೃಹೀತ ಸುದೃಢ ಸತ್ವ ಕವಚೈ, ದೃಢವಾಗಿ ಸತ್ವವನ್ನು ಅಧಿಕನ ಮಾಡಿಕೊಂಡ್ರೆ ಆ ಸತ್ವವೇ ಒಂದು ಕವಚವಾಗುತ್ತೆ ಕಾಮವನ್ನು ತಡೆದು ಹಿಡಿಯೋದಕ್ಕೆ. ಸಾತ್ವಿಕ ಗುಣ ಅಧಿಕವಾದರೆ ಸತ್ವಗುಣ ಅದು ಒಂದು ಕವಚದಂತೆ ಇವರನ್ನು ಕಾಪಾಡುತ್ತೆ, ಕಾಮದ ವಿಷಯ ಕಡೆ ಮನಸ್ಸು ಹೋಗದೇ ಇರೋ ಹಾಗೆ. ಈ ರೀತಿ ಸತ್ವವನ್ನು ಅಭಿವೃದ್ಧಿ ಮಾಡಿಕೊಂಡು ಸತ್ವದ ಒಂದು ಕವಚವನ್ನು ಯಾರು ಹೊಂದಿಲ್ಲವೋ, ಪೂರ್ವಜನ್ಮದ ಪ್ರತಿಬಂಧಕವಾದ ಪಾಪಗಳನ್ನು ಯಾರು ನಾಶ ಮಾಡಿಲ್ವೋ, ಇದೆಲ್ಲ ಯಾದರಿಂದ ಸಾಧ್ಯ? ಕರ್ಮಯೋಗವನ್ನು ಅನುಷ್ಠಾನ ಮಾಡಿದ್ರೆ. ಕರ್ಮಯೋಗ ಅನುಷ್ಠಾನ ಮಾಡದೇ ಇರೋರು ದೋಷಗಳನ್ನು ಕಂಡರೂ ಕೂಡ ಕಾಮವನ್ನು ನಿಯಮನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹದ್ದು ಈ ಕಾಮರೂಪಂ ಶತ್ರುಂ ಅಂತ ಹೇಳುವಾಗ ಅಷ್ಟು ಕಷ್ಟವಾದದ್ದು ಅದನ್ನು ನಿಯಮನ ಮಾಡುವುದು. ಇದೆಲ್ಲವೂ ಇರಬೇಕದಕ್ಕೆ, ಇದ್ದರೇನೆ ಸಾಧ್ಯ. ಇಲ್ಲದೆ ಹೋದರೆ ಅದು ದೋಷ ಅಂತ ತಿಳಿದ್ರೂ ಕೂಡ ಅದನ್ನು ನಿಯಮನ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ಅಚೇತನಸ್ಯ ಕಾಮಸ್ಯ ಶತ್ರುತ್ವಾರೋಪೇಣ. ಇಲ್ಲಿ ಶತ್ರು ಅಂತ ಹೇಳಿರೋದು ಅಚೇತನವಾದ ಕಾಮವು ಶತ್ರು ಅಂತ ಹೇಳಿರೋದು ಔಪಚಾರಿಕವಾದದ್ದು. ಹಿಂಸನೀಯತ್ವ ಉಕ್ತಿ ಫಲಿತಂ. ಹಿಂಸೆ ಉಂಟು ಮಾಡುತ್ತೆ, ನಮಗೆ ಹಿಂಸೆ ಮಾಡುತ್ತೆ ಅನ್ನುವಂತಹ ಒಂದು ಅದರ ಅರ್ಥವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಾಶನಮೇವ ಇತಿ ಅಭಿಪ್ರಾಯೇಣ, ಅದನ್ನು ನಾಶ ಮಾಡಲೇಬೇಕು ಅನ್ನೋ ಅಭಿಪ್ರಾಯದಿಂದ ಪ್ರಜಹಿ ಜಹಿ ಇತಿ ಅನಯೋಹೋ ನಾಶಯ ಇತಿ ವ್ಯಾಖ್ಯ. ಜಹಿ ಶತ್ರು ಮಹಾಬಾಹೋ ಪ್ರಜಹಿ ಏನಂ ಇದೆಲ್ಲ ಹೇಳಿರೋದು ಪ್ರಕರ್ಷವಾಗಿ ಚೆನ್ನಾಗಿ ಸಂಪೂರ್ಣವಾಗಿ ಸಂಹಾರ ಮಾಡು, ನಾಶ ಮಾಡು, ಇದೆಲ್ಲ ಹೇಳ್ತಾ ಇರೋದು ಕಾಮವನ್ನು ಪೂರ್ಣವಾಗಿ ನಾಶ ಮಾಡೋದು. ಹಿಂಸೆ ನಮಗೆ ಹಿಂಸೆಯನ್ನು ಕೊಡುತ್ತೆ ಅನ್ನುವ ದೃಷ್ಟಿಯಿಂದ ಶತ್ರು ಅನ್ನುವಂತಹ ಆ ಶತ್ರುತ್ವವನ್ನು ಆರೋಪಣೆ ಮಾಡಿದ್ದಾರೆ ಅಚೇತನವಾದ ಕಾಮದಲ್ಲಿ ಅಂತ ಹೇಳಿ ಅದನ್ನು ಹೇಳ್ತಾರೆ. ಆದ್ದರಿಂದ ಅದನ್ನು ನಾಶಪಡಿಸು, ಶತ್ರು ಆದ್ದರಿಂದ ನಾಶಪಡಿಸು ಅಂತ ಹೇಳಿದ್ರು. ಅದನ್ನು ಜಯಿಸಬೇಕು. ಕರ್ಮಯೋಗವನ್ನು ಅನುಷ್ಠಾನ ಮಾಡಿದರೆ ಕಾಮವನ್ನು ಜಯಿಸಬಹುದು. ಪಾಪಗಳೆಲ್ಲ ನಾಶವಾಗುತ್ತೆ, ಪೂರ್ವಜನ್ಮದ ಪ್ರತಿಬಂಧಕಗಳು ಯಾವುದಿದೆಯೋ ಅದೆಲ್ಲ. ಮತ್ತು ಸತ್ವವು ಅಧಿಕವಾಗುತ್ತೆ, ಅದು ಒಂದು ಕವಚದಂತೆ ಇವರನ್ನು ಕಾಪಾಡುತ್ತೆ. ಆಗ ಕಾಮವನ್ನು ಜಯಿಸಬಹುದು. ಆಗ ಇವರಿಗೆ ಆತ್ಮಾವಲೋಕನ ಸಾಧ್ಯವಾಗುತ್ತೆ ಅನ್ನೋದು
ಅದುವೇ ಉಪದೇಶ ಇಲ್ಲಿ. ಹೀಗೆ 3ನೇ ಅಧ್ಯಾಯದಲ್ಲಿ ಕರ್ಮಯೋಗವು ಶ್ರೇಷ್ಠವಾದದ್ದು, ಕರ್ಮಯೋಗಸಿ ಶ್ರೇಷ್ಠ್ಯಂ ಅಂತ ಹೇಳಿದ್ರು. ಕರ್ಮಯೋಗವೇ ಶ್ರೇಷ್ಠವಾದದ್ದು, ಜ್ಞಾನಯೋಗ ಬಹಳ ಕಷ್ಟವಾದದ್ದು ಅಂತ ಹೇಳಿ ಆ ಒಂದು ಉಪದೇಶವನ್ನು ಮಾಡಿ 3ನೇ ಅಧ್ಯಾಯವನ್ನು ಉಪಸಂಹಾರ ಮಾಡ್ತಾರೆ. ಇತಿ ಶ್ರೀಮದ್ ಭಗವದ್ ಗೀತಾಭಾಷ್ಯ ಟೀಕಾಯಾಮ್ ತಾತ್ಪರ್ಯಚಂದ್ರಿಕಾಯಾಮ್ ತೃತೀಯೋಧ್ಯಾಯ. 3ನೇ ಅಧ್ಯಾಯವು ಇಲ್ಲಿಗೆ ಮುಗಿಯುತ್ತೆ. ಮುಂದೆ 4ನೇ ಅಧ್ಯಾಯದಲ್ಲಿ ಏನೇನು ವಿಷಯಗಳು ಬರುತ್ತೆ ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಗೀತಾ ಅರ್ಥ ಸಂಗ್ರಹಕ್ಕೆ ಅನುಗುಣವಾಗಿ ಅರ್ಥವನ್ನು ಇಲ್ಲಿ ಭಾಷ್ಯಕಾರರು ಮಾಡಿದ್ದಾರೆ. 3ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಸ್ವಾಮಿ ದೇಶಿಕನ್ ತಾತ್ಪರ್ಯ ಚಂದ್ರಿಕೆಯಲ್ಲಿ 3ನೇ ಅಧ್ಯಾಯದ ಶ್ಲೋಕ ಗೀತಾರ್ಥ ಸಂಗ್ರಹದಲ್ಲಿ ಆಸಕ್ತಿಯ ಲೋಕರಕ್ಷಾಯೈ ಗುಣೇಶು ಆರೋಪ್ಯ ಕರ್ತೃತಾಂ ಸರ್ವೇಶ್ವರೇವಾನ್ಯಸ್ಯೋಕ್ತ ತೃತೀಯ ಕರ್ಮಕಾರ್ಯತ. ಆಸಕ್ತಿ ಇಲ್ಲದೆ ಮಾಡಬೇಕು ಕರ್ಮಯೋಗವನ್ನು, ಸಂಘವಿಲ್ಲದೆ ಕರ್ಮಯೋಗವನ್ನು ಮಾಡಬೇಕು ಸಂಘರಹಿತವಾಗಿ. ಅಂದರೆ ಕರ್ತೃತ್ವ ತ್ಯಾಗ, ಫಲತ್ಯಾಗ ಮೊದಲಾದ್ದು ಮಾಡಿ, ಲೋಕರಕ್ಷಾಯಿ ಲೋಕಸಂಗ್ರಹಾರ್ಥವಾಗಿ ಕರ್ತೃತ್ವವನ್ನು ಗುಣಗಳಲ್ಲಿ ಆರೋಪಿಸಿ ನಂತರ ಸರ್ವೇಶ್ವರನಲ್ಲಿಯೇ ಆರೋಪಣೆ ಮಾಡಿ ಈ ಕರ್ಮವನ್ನು ಮಾಡಬೇಕು ಅನ್ನುವುದೇ ಕರ್ಮಯೋಗದ ವಿಷಯವನ್ನು ಅದನ್ನು ಇಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿತ್ತು. 4ನೇ ಅಧ್ಯಾಯದಲ್ಲಿ ಆಳವಂದಾರು ಗೀತಾರ್ಥ ಸಂಗ್ರಹದಲ್ಲಿ ಹೇಳುವಾಗ ಪ್ರಸಂಗಾತಿ ಸ್ವಸ್ವಭಾವೋಕ್ತಿ ಕರ್ಮಣಃ ಅಕರ್ಮತಾಸ್ಯ ಚ ಭೇದ ಜ್ಞಾನಸ್ಯ ಮಾಹಾತ್ಮ್ಯಂ ಚತುರ್ಥಾಧ್ಯಾಯ ಉಚ್ಯತೆ. 4 ಅರ್ಥಗಳಿದೆ ಅಂತ ಹೇಳಿದ್ರು. ಇಲ್ಲಿ 4ನೇ ಅಧ್ಯಾಯದಲ್ಲಿ ಎಲ್ಲ ಒಂದೊಂದು ಅಧ್ಯಾಯದಲ್ಲೂ ಈ 3 ಅರ್ಥ 4 ಅರ್ಥ ಇದು ಇಷ್ಟೇ ಉಪದೇಶವಾಗಿರೋದು ಅಂತ ಆಳವಂದಾರ ಸಂಗ್ರಹವಾಗಿ ಗೀತಾರ್ಥ ಸಂಗ್ರಹ ಅಂತ ಅದಕ್ಕೆ ಹೆಸರು. ಅದನ್ನು ಅವಲಂಬಿಸಿಯೇ ಭಾಷ್ಯಕಾರರು ಅದರ ವಿಸ್ತಾರವನ್ನು ಮಾಡಿದ್ದಾರೆ. ಅದು ಗೀತಾರ್ಥ ಸಂಗ್ರಹ ರಕ್ಷೆಯಲ್ಲಿಯೂ ನೋಡಿದ್ವಿ. ಸ್ವಾಮಿ ದೇಶಿಕನ್ ಹೇಗೆ ಭಾಷ್ಯಕಾರರು ಈ ಅಧ್ಯಾಯದ ಶ್ಲೋಕಗಳಲ್ಲಿ ಯಾವ್ಯಾವ ಶ್ಲೋಕಗಳು ಈ ಯಾವ್ಯಾವ ಅರ್ಥ ಆಳವಂದಾರ ಹೇಳಿರುವ ಅರ್ಥವನ್ನೆಲ್ಲ ತಿಳಿಸುತ್ತೆ ಅನ್ನೋದನ್ನು ಗೀತಾರ್ಥ ಸಂಗ್ರಹ ರಕ್ಷೆಯಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಆರಂಭದಲ್ಲಿಯೇ ಸಂಗ್ರಹವಾಗಿ ಅಧ್ಯಯನ ಮಾಡಿದ್ವಿ. 4ನೇ ಅಧ್ಯಾಯದ ಅರ್ಥಗಳೇನು ಅನ್ನೋದನ್ನ ಸಂಗ್ರಹವಾಗಿ ಆಳವಂದಾರ ಹೇಳೋದು. ಪ್ರಸಂಗಾತಿ ಸ್ವಸ್ವಭಾವೋಕ್ತಿ, ತನ್ನ ಸ್ವಭಾವದ ಉಕ್ತಿ ಅಂದರೆ ಅವತಾರ ಮಾಡೋದು ಹೇಗೆ ಅನ್ನುವುದು ಹೇಳಲ್ಪಡುತ್ತೆ. ಕರ್ಮಣಃ ಅಕರ್ಮತ, ಅಕರ್ಮ ಅಂದರೆ ಇಲ್ಲಿ ಜ್ಞಾನ ಅಂತ ಅರ್ಥ. ಕರ್ಮದಲ್ಲಿಯೇ ಜ್ಞಾನವು ಅಂತರ್ಗತವಾಗಿರೋದು. ಭೇದಾಹ ಅಂತ ಹೇಳಿದ್ರೆ ಕರ್ಮಯೋಗದ ಭೇದಗಳು, ಎಷ್ಟು ವಿಧಗಳಿದೆ ಕರ್ಮಯೋಗದಲ್ಲಿ. ಜ್ಞಾನಸ್ಯ ಮಾಹಾತ್ಮ್ಯಂ, ಜ್ಞಾನದ ಒಂದು ಮಹಾತ್ಮೆ, ಅದರಲ್ಲಿಯೇ ಜ್ಞಾನವೂ ಇದೆ ಅನ್ನೋದರಿಂದ ಈ ಎಲ್ಲ 4 ಅರ್ಥಗಳು ಇದರಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಭಾಷಿಕಾರರು ವ್ಯಾಖ್ಯಾನದಲ್ಲಿ ಹೇಗೆ ಹೇಳ್ತಾರೆ? ಭಾಷಿಕಾರರು 6 ಅರ್ಥಗಳು ಅಂತ ಹೇಳ್ತಾರೆ. ಅದನ್ನು ಸ್ವಾಮಿ ದೇಶಿಗೆ ಆಮೇಲೆ ಸಮರ್ಥನೆ ಮಾಡ್ತಾರೆ. ಹೇಗೆ 6 ಅರ್ಥಗಳನ್ನು ಹೇಳಿದ್ರು ಭಾಷಿಕಾರರು ಅನ್ನೋದನ್ನು. ಪ್ರವೇಶ ಸಂಗತಿ ಅಂತ ಹೇಳೋದು ನಾವು. ಸಂಗತಿ 3ನೇ ಅಧ್ಯಾಯಕ್ಕೂ 4ನೇ ಅಧ್ಯಾಯಕ್ಕೆ ಸಂಗತಿ, ಅದನ್ನು ಇಲ್ಲಿ ಭಾಷಿಕಾರರು ಮೊದಲು ತಿಳಿಸ್ತಾರೆ. ಎಲ್ಲ ಅಧ್ಯಾಯಗಳು ಒಂದಾದ ಮೇಲೆ ಒಂದು ಸಂಗತವಾಗಿ ಬಂದಿದೆ, ಒಂದಕ್ಕೊಂದಕ್ಕೆ ಸೇರಿದಂತೆ ಅರ್ಥಗಳು ಒಂದೇ ಅರ್ಥವೇ ಉಪದಿಷ್ಟವಾಗಿ ಬಂದಿದೆ ಅಂತ ಹೇಳಿ ಪೂರ್ಣವಾಗಿ ಶಾಸ್ತ್ರಾರ್ಥದಲ್ಲಿ ಒಂದು ಕಂಟಿನ್ಯೂಟಿ ಇದೆ. ಎಲ್ಲ ಅರ್ಥವು ಒಂದಾದ ಮೇಲೆ ಒಂದು ಉಪದಿಷ್ಟವಾಗಿರೋದು, ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲದಂತೆ ಮಾಡಿಲ್ಲ, ಅಸಂಗತವಾಗಿಲ್ಲ, ಎಲ್ಲ ಸಂಗತವಾಗಿದೆ. ಅದು ಸಂಗತಿ ಅಂತ ಹೇಳುವಂಥದ್ದು ಸಂಗತಿ ಭಾಷ್ಯ. ತೃತೀಯ ಅಧ್ಯಾಯ ಪ್ರಕೃತಿ ಸಂಸೃಷ್ಟಸ್ಯ ಮುಮುಕ್ಷೋಹೋ, 3ನೇ ಅಧ್ಯಾಯದ ಮೊದಲ ಅರ್ಥಗಳನ್ನು ಸಂಗ್ರಹ ಮಾಡ್ತಾರೆ. 3ನೇ ಅಧ್ಯಾಯದಲ್ಲಿ ಏನು ಹೇಳಿದ್ರು, ಈಗ 4ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ, ಇದುವೇ ಸಂಗತಿ ಅಂತ 3ಕ್ಕೂ 4ಕ್ಕೂ ಒಂದು ಕನೆಕ್ಷನ್, ಸಂಬಂಧವನ್ನು ತಿಳಿಸ್ತಾರೆ. ತೃತೀಯ ಅಧ್ಯಾಯ ಪ್ರಕೃತಿ ಸಂಸೃಷ್ಟಸ್ಯ ಮುಮುಕ್ಷೋಹೋ ಸಹಸಾ ಜ್ಞಾನಯೋಗಿ ಅನಧಿಕಾರಾತ್. ಸಹಸಾ ಅಂದರೆ ತಕ್ಷಣವೇ, ಪ್ರಕೃತಿಯ ಸಂಸರ್ಗವುಳ್ಳ ಒಬ್ಬ ಮುಮುಕ್ಷುವಾದವನಿಗೆ ತಕ್ಷಣವೇ ಆತ್ಮಾವಲೋಕನ ಪಡೆದುಕೊಳ್ಬೇಕು ಅನ್ನೋ ಆಸೆ ಬಂದ ತಕ್ಷಣವೇ ಜ್ಞಾನಯೋಗದಲ್ಲಿ ಅಧಿಕಾರ ಏರ್ಪಡೋದಿಲ್ಲ ಅಂತಹವರಿಗೆ. ಯಾಕೆಂದರೆ ಪ್ರಕೃತಿ ಸಂಸರ್ಗವಿದೆ. ಅವರು ತಮ್ಮ ಅಭ್ಯಸ್ತವಾದ ಪೂರ್ವದಲ್ಲಿ ಬಹಳ ಕಾಲ ಮಾಡಲ್ಪಟ್ಟ ಕರ್ಮವನ್ನೇ ಮಾಡುವುದಕ್ಕೆ ಸಾಧ್ಯ. ಜ್ಞಾನಯೋಗವು ಅವರಿಗೆ ದುಶ್ಯಕ. ಆದ್ದರಿಂದ ಜ್ಞಾನಯೋಗದಲ್ಲಿ ಅಧಿಕಾರವಿಲ್ಲ ಅವರಿಗೆ. ಕರ್ಮಯೋಗ ಏವ ಕಾರ್ಯ, ಕರ್ಮಯೋಗವನ್ನೇ ಮಾಡಬೇಕು.
ಜ್ಞಾನಯೋಗಾಧಿಕಾರಿಣ ಅಪಿ, ಅಷ್ಟೇ ಅಲ್ಲ, ಜ್ಞಾನಯೋಗದಲ್ಲಿ ಅಧಿಕಾರವಿಲ್ಲದವರಷ್ಟೇ ಅಲ್ಲ, ಜ್ಞಾನಯೋಗ ಅಧಿಕಾರಿಣ ಅಪಿ, ಅಧಿಕಾರ ಇರುವವರು ಕೂಡ ಅಕರ್ತೃತ್ವಾನುಸಂಧಾನ ಪೂರ್ವಕ ಕರ್ಮಯೋಗ ಏವ ಶ್ರೇಯಾನ್ ಸಹೇತುಕಂ ಉಕ್ತಂ. ಅಂತಹವರಿಗೂ ಕೂಡ ಅಕರ್ತೃತ್ವಾನುಸಂಧಾನ ಪೂರ್ವಕವಾಗಿ ಕರ್ಮಯೋಗ ಮಾಡುವುದೇ ಶ್ರೇಯಸ್ಸಾದುದು ಒಂದು ಸಕಾರಣವಾಗಿ ಹೇಳಲ್ಪಟ್ಟಿತು. ಸಹೇತುಕಂ ಉಕ್ತಂ, ಸಕಾರಣವಾಗಿ, ಎಲ್ಲ ಕಾರಣಗಳೊಡನೆ, ಯಾವ ಕಾರಣದಿಂದ ಕರ್ಮಯೋಗ ಶ್ರೇಷ್ಠವಾದದ್ದು, ಇದು ಅನೇಕ ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಸರಿಯಾದ ಕಾರಣಗಳೊಡನೆ ನಿರೂಪಣೆ ಮಾಡಿದರು. ಶಿಷ್ಟತೆಯಾಂ ವ್ಯಪದೇಶ್ಯಸ್ಯ, ಶಿಷ್ಟನು ಎಂದು ಪ್ರಸಿದ್ಧನಾಗಿ ಲೋಕದಲ್ಲಿ ಪ್ರಸಿದ್ಧನಾಗಿ ಎಲ್ಲರೂ ಅವರ ಹೆಸರನ್ನು ಹೇಳ್ತಾರೆ. ಅಂತಹವರಿಗಾದರೋ ವ್ಯಪದೇಶ್ಯಸ್ಯತು, ಅಂತಹವರಿಗಾದರೋ ವಿಶೇಷತಃ ಕರ್ಮಯೋಗ ಏವ ಕಾರ್ಯ ಇತಿ ಚ ಉಕ್ತಂ. ಯಾಕೆಂದರೆ ಲೋಕದಲ್ಲಿರುವ ಜನರೆಲ್ಲ ಅವರನ್ನು ಅನುಸರಿಸ್ತಾರೆ. ಇವರು ತಮಗೆ ಇಷ್ಟವಾದದ್ದನ್ನು ಮಾಡಿಬಿಟ್ರೆ ಮಿಕ್ಕಿದವರಿಗೆ ತಪ್ಪು ದಾರಿಯನ್ನು ತೋರಿಸಿದಾಗೆ ಆಗುತ್ತೆ. ಅವರಿಗೆ ವಿಶೇಷವಾಗಿ ಕರ್ಮಯೋಗವೇ ಮಾಡಲ್ಪಡಬೇಕು, ಅದು ಕೂಡ ಹೇಳಲ್ಪಟ್ಟಿತು. ಚತುರ್ಥೇನ ಇದಾನೀಂ, ಈಗ 4ನೇ ಅಧ್ಯಾಯದಲ್ಲಿ ಅಸ್ಯೈವ ಕರ್ಮಯೋಗಸ್ಯ, ಇದೇ ಕರ್ಮಯೋಗದ ವಿಷಯವೇ, ನಿಖಿಲ ಜಗದುದ್ಧರಣಾಯ, ಸಕಲ ಜಗತ್ತನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಮನ್ವಂತರಾದೌ, ಮನ್ವಂತರದ ಆದಿಯಲ್ಲಿಯೇ, ಆದೌ ಏವ ಉಪದಿಷ್ಟತೆಯ, ಉಪದಿಷ್ಟವಾದ್ದರಿಂದ, ಈಗ ಹೊಸದಾಗಿ ಉಪದೇಶ ಮಾಡ್ತಿಲ್ಲ ಕೃಷ್ಣ, ಮನ್ವಂತರದ ಆದಿಯಲ್ಲಿಯೇ, ಅದಕ್ಕಿಂತ ಮೊದಲಿಯೇ ಉಪದೇಶ ಮಾಡಿರುವಂತಹ ವಿಷಯ ಇದು ಅಂತ ಹೇಳಿ, ಕರ್ತವ್ಯತಾಂ ದೃಢಯಿತ್ವ, ಅನಾದಿ ಕಾಲದಿಂದ ಬರ್ತಾ ಇರೋದು, ಮನ್ವಂತರಾದಿಯಿಂದಲೇ ಬರ್ತಾ ಇರೋದ್ರಿಂದ ಈಗ ಹೊಸದಾಗಿ ಕೃಷ್ಣನು ಇದನ್ನು ಉಪದೇಶ ಮಾಡಲಿಲ್ಲ, ಮನ್ವಂತರಾದಿಯಿಂದಲೇ ಬಂದಿರುವಂತಹ ವಿಷಯ ಇದು. ಇದು ಯಾಕೆ ಬಂತು ಅಂದರೆ, ಮನ್ವಂತರಕ್ಕಿಂತ ಮೊದಲು ಜಗತ್ತಿನ ಉದ್ಧಾರಕ್ಕೋಸ್ಕರ ಮಾಡ್ತಾ ಇರುವಂತಹದ್ದು. ಆದ್ದರಿಂದ ಸಕಲ ಜಗತ್ತು ಉದ್ಧಾರವಾಗಲಿ ಅಂತ ಹೇಳಿ ಉಪದಿಷ್ಟವಾಗಿ ಬರ್ತಾ ಇರುವಂತಹದ್ದು ಇದು ಕರ್ತವ್ಯವೇ, ಎಲ್ಲ ಮಾಡಲೇಬೇಕಾದ್ದು ಅನ್ನೋದನ್ನು ದೃಢಪಡಿಸಿ, ಅಂತರ್ಗತ ಜ್ಞಾನತೆಯ, ಅದರಲ್ಲಿಯೇ ಜ್ಞಾನವು ಅಂತರ್ಗತವಾದ್ದರಿಂದ ಅಸ್ಯೈವ ಜ್ಞಾನಯೋಗಾಕಾರತಾಂ ಪ್ರದರ್ಶ್ಯ, ಇದರಲ್ಲಿಯೇ ಜ್ಞಾನಯೋಗವು ಅಂತರ್ಗತವಾಗಿದೆ. ಕರ್ಮಯೋಗ ಸ್ವರೂಪಂ, ಭಾಷಿಕಾರರು ಇಲ್ಲಿ ಅರ್ಥವನ್ನು ಹೇಳ್ತಾರೆ, ಯಾವ ಏನೇನು ಹೇಳಲ್ಪಟ್ಟಿದೆ. ಕರ್ಮಯೋಗ ಸ್ವರೂಪ ತದ್ಭೇದಾ, ಕರ್ಮಯೋಗದ ಸ್ವರೂಪ, ಅದರ ಭೇದಗಳು. ಕರ್ಮಯೋಗೇ ಜ್ಞಾನಾಂಶಸ್ಯೈವ ಪ್ರಾಧಾನ್ಯಂ, ಕರ್ಮಯೋಗದಲ್ಲಿ ಜ್ಞಾನಾಂಶವೇ ಪ್ರಧಾನವಾದದ್ದು ಅಂತ ಹೇಳಿ ಅದು ಹೇಳಲ್ಪಡುತ್ತೆ. ಪ್ರಸಂಗಾತ್ ಚ, ಪ್ರಾಸಂಗಿಕವಾಗಿ ಭಗವದಾವತಾರ ಯಾಥಾತ್ಮ್ಯಂ ಉಚ್ಯತೆ, ಭಗವಂತನ ಅವತಾರದ ಯಾಥಾತ್ಮ್ಯವು, ಅದರ ಒಂದು ಸತ್ಯವಾದ ವಿಷಯ, ಅವತಾರವು ಹೇಗಾಗುತ್ತೆ, ಯಾವ ಕಾಲದಲ್ಲಿ, ಇದೆಲ್ಲವೂ ಕೂಡ ಯಾಥಾತ್ಮ್ಯವು, ಅವತಾರದ ಒಂದು ಸತ್ಯತೆ, ಅದು ಇಲ್ಲಿ ಹೇಳಲ್ಪಡುತ್ತೆ ಅಂತ ಹೇಳಿದ್ರು. ಆದ್ದರಿಂದ ಇದು ಪ್ರಾಮಾಣಿಕವಾದದ್ದು. ಕೃಷ್ಣನೇ ಇದು ಜಗತ್ತೆಲ್ಲ ಉದ್ಧಾರವಾಗಲಿ ಎನ್ನುವ ದೃಷ್ಟಿಯಿಂದ ಕರ್ಮಯೋಗವನ್ನು ಮನ್ವಂತರಕ್ಕಿಂತ ಮೊದಲಿಯೇ ಉಪದಿಷ್ಟವಾದದ್ದು. ಇದರಲ್ಲಿಯೇ ಅಂತರ್ಗತ ಜ್ಞಾನವು ಅಂತರ್ಗತವಾಗಿದೆ, ಅದು ಎರಡನೆಯ ವಿಷಯ. ಕರ್ಮಯೋಗದ ಸ್ವರೂಪವೇನು, ಅದರ ಭೇದಗಳೇನು, ಕರ್ಮಯೋಗದಲ್ಲಿಯೇ ಜ್ಞಾನಾಂಶವು ಪ್ರಧಾನವಾದದ್ದು ಅನ್ನುವುದು ಕೂಡ, ಮತ್ತೆ ಭಗವಂತನ ಅವತಾರದ ಯಾಥಾತ್ಮ್ಯ, ಇಷ್ಟು ವಿಷಯಗಳು ಇಲ್ಲಿ ಹೇಳಲ್ಪಡುತ್ತೆ ಅನ್ನೋದನ್ನು ಸಂಗತಿ ಭಾಷ್ಯದಲ್ಲಿ ಹೇಳ್ತಾರೆ. ಶ್ರೀ ಭಗವಾನ್ ವಾಚ, ಭಗವಾನ್ ಪರಮಾತ್ಮನು ಹೇಳಿದ ಮಾತು, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ ಸಯೇವಾಯಂ ಮಯಾ ತೇಜ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಏತದುತ್ತಮಂ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ, ವಿವಸ್ವಾನ್ ಅಂದರೆ ಸೂರ್ಯನು, ಸೂರ್ಯನಿಗೆ ನಾನು ಈ ಯೋಗವನ್ನು, ಅವ್ಯಯಂ ಯೋಗಂ, ಅವ್ಯಯಂ ಇವಂ ಯೋಗಂ, ಯೋಗವು ಅವ್ಯಯವಾದದ್ದು ಅಂದರು. ಬರೀ ಯೋಗ ಅಂತ ಹೇಳಿರೋದ್ರಿಂದ ಇದು ಕರ್ಮಯೋಗ ಅನ್ನೋದೇ ಇಲ್ಲಿ ಸ್ಪಷ್ಟ. ಕರ್ಮಯೋಗದ ಪ್ರಾಧಾನ್ಯವೇ ಹೇಳ್ತಾ ಇರೋದ್ರಿಂದ ಇದು ಯೋಗ ಅಂದರೆ ಬರೀ ಕರ್ಮಯೋಗ.
ಅವ್ಯಯಂ ಅಂತ ಹೇಳಿದ್ರೆ ಎಂದೂ ನಾಶವಾಗದೇ ಇರುವಂತಹದ್ದು, ಅಂದರೆ ನಿರಂತರವಾದದ್ದು, ಶಾಶ್ವತವಾದದ್ದು. ಅದು ಯಾಕೆ ಅಂತ ಹೇಳಿದ್ರೆ ಅಹಂ ಪ್ರೋಕ್ತವಾನ್, ಪರಮಾತ್ಮನು ಹಾಗೆ ಶಾಶ್ವತನಾದ, ಅವನು ಉಪದಿಷ್ಟವಾದದ್ದು ಹಾಗೆಯೇ ಶಾಶ್ವತವಾದದ್ದು, ಅವನೇ ಉಪದೇಶ ಮಾಡಿರೋದು. ಇನ್ನೊಂದು, ಇದರಿಂದ ಬರುವ ಫಲವೂ ಕೂಡ ಅವ್ಯಯವಾದದ್ದು, ಅದು ಕೂಡ ಮುಂದೆ ಮೋಕ್ಷಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಶಾಶ್ವತವಾದ ಫಲವನ್ನು ಕೊಡುವಂತಹದ್ದು, ಶಾಶ್ವತನಾದ ಪರಮಾತ್ಮನಿಂದ ಉಪದಿಷ್ಟವಾದ್ದರಿಂದ ಇದು ಅವ್ಯಯವಾದ ಈ ಕರ್ಮಯೋಗವನ್ನು ನಾನು ಮೊದಲು ಸೂರ್ಯನಿಗೆ ಉಪದೇಶ ಮಾಡಿದೆ. ವಿವಸ್ವಾನ್ ಮನವೇ ಪ್ರಾಹ, ಸೂರ್ಯನ ಮಗನ್ ಮನುವಿಗೆ ವಿವಸ್ವಾನ್ ಉಪದೇಶ ಮಾಡಿದ್ರು. ಮನುಹು ಇಕ್ಷ್ವಾಕವೇ ಅಬ್ರವೀತ್, ಅವರು ಇಕ್ಷ್ವಾಕು ಮಹಾರಾಜನಿಗೆ ಹೇಳಿದ್ರು. ಏವಂ ಪರಂಪರಾ ಪ್ರಾಪ್ತವಾದದ್ದು ಅನ್ನೋದ್ರಿಂದ ಪ್ರಾಮಾಣಿಕವಾದದ್ದು, ಸಾಂಪ್ರದಾಯಿಕವಾದದ್ದು ಇದೆಲ್ಲ ತಿಳಿದು ಬರುತ್ತೆ. ಆಚಾರ್ಯ ಶಿಷ್ಯ ಪರಂಪರೆಯಲ್ಲಿ ಉಪದಿಷ್ಟವಾಗಿ ಬರ್ತಾ ಇರೋದು ರಹಸ್ಯವಾದ ಜ್ಞಾನ. ಇದು ಆಚಾರ್ಯ ಶಿಷ್ಯ ಪರಂಪರೆಯಲ್ಲಿ ಬರ್ತಾ ಇರುವಂತಹದ್ದು, ಸಾಂಪ್ರದಾಯಿಕವಾದದ್ದು. ಅದನ್ನ ರಾಜರ್ಷಯ ವಿದುಹು, ರಾಜರ್ಷಿಗಳು, ಅವರು ಮಹಾರಾಜರು ಮತ್ತೆ ಋಷಿಗಳೂ ಆಗಿದ್ರು. ಅಂತಹ ರಾಜರ್ಷಿಗಳು ಇದನ್ನು ತಿಳಿದರು. ಸಕಾಲೇನೇಹ ಮಹತಾ ಯೋಗೋ ನಷ್ಟಪರಂತಪ, ಅದು ಮಧ್ಯದಲ್ಲಿ ಯಾಕೆ ಬಿಟ್ಟು ಹೋಯಿತು ಅಂದರೆ ಬಹಳ ಕಾಲ ಕಳೆದುದರಿಂದ ನಷ್ಟವಾಯಿತು ಅಂತ ಹೇಳಿದ್ರೆ ಪೂರ್ಣವಾಗಿ ನಷ್ಟವಾಗಿಲ್ಲ. ನಷ್ಟವಾಯಿತು ಅಂದರೆ ಬಹಳ ಕ್ಷೀಣವಾಯಿತು, ಅದು ಬಹಳ ಜನ ಅನುಷ್ಠಾನ ಮಾಡ್ತಾ ಇರಲಿಲ್ಲ ಅನ್ನೋದು ಯೋಗೋ ನಷ್ಟ. ಸಯೇವ ಅಯಂ ಮಯ ತೇಜ್ಯ ಯೋಗ ಪ್ರೋಕ್ತ ಪುರಾತನವಾದ ಆ ಯೋಗವೇ ಇಂದು ನಾನಿಗೆ ಹೇಳ್ತಾ ಇದ್ದೀನಿ. ಹೊಸದಾದ ಯೋಗವಲ್ಲ, ಪುರಾತನವಾದ ಯೋಗ, ನೂತನವಾದದ್ದಲ್ಲ, ಪುರಾತನವಾದದ್ದು ಯೋಗವನ್ನ ಅದುವೇ ನನ್ನಿಂದ ಈಗ ಹೇಳಲ್ಪಟ್ಟಿತು. ಯಾಕೆ ಅಂದರೆ ಭಕ್ತೋಸಿ ಮೇ ಸಖಾಚ ಇತಿ ರಹಸ್ಯಂ ಹೇತದುತ್ತಮಂ. ಭಕ್ತನೂ ಆಗಿದೆಯಾ, ಸಖನೂ ಆಗಿದೆಯಾ. ಅವನ ಮಹಾತ್ಮೆಯನ್ನು ತಿಳಿದವನು, ಕೃಷ್ಣನ ಮಹಾತ್ಮೆಯನ್ನು ತಿಳಿದವನು ಅರ್ಜುನ. ಆದ್ದರಿಂದ ಕೃಷ್ಣನಲ್ಲಿ ಪರಮ ಭಕ್ತಿ ಇತ್ತು ಅರ್ಜುನನಿಗೆ. ಅದೇ ಕಾಲದಲ್ಲಿ ಅವನಿಗೆ ಬಹಳ ಸುಲಭನಾಗಿದ್ದ, ಸೌಲಭ್ಯವೂ ಇದ್ದಿದ್ದರಿಂದ ಸಖಾ ಸಹ ಆಗಿದ್ದ ಅವನು. ಆದ್ದರಿಂದ ಎರಡೂ ನಿನಗೆ ನನ್ನಲ್ಲಿ ಈ ಸಂಬಂಧಗಳಿದೆ. ಆದ್ದರಿಂದ ಈ ರಹಸ್ಯವಾದ ಉತ್ತಮವಾದ ರಹಸ್ಯ, ಉತ್ತಮಂ ರಹಸ್ಯಂ ನಾನು ನಿನಗೆ ಹೇಳಿದ್ದೀನಿ. ಈ ಉತ್ತಮವಾದ ರಹಸ್ಯವನ್ನ ಹೇಳ್ತಾ ಇದ್ದೀನಿ ನಿನಗೆ. ಆರಂಭಿಸಿರುವುದು ಇನ್ನೂ ಮುಂದುವರಿಯುತ್ತೆ ಅನ್ನೋದು. ಯೋಯಂ ತವೋದಿತ ಯೋಗ, ನಿನಗೆ ಈಗ ಹೇಳಲ್ಪಟ್ಟ ಈ ಯೋಗವು ಯಾವುದಿದೆಯೋ ಸಹ ಕೇವಲಂ ಯುದ್ಧ ಪ್ರೋತ್ಸಾಹನಾಯ ಇದಾನಿ ಮುದಿತ ಇತಿ ನ ಮಂತವ್ಯಂ. ನಿನ್ನನ್ನು ಯುದ್ಧ ಮಾಡೋಕ್ಕೆ ಪ್ರೋತ್ಸಾಹಿಸೋಕ್ಕೋಸ್ಕರ ಇವಾಗ ನಾನು ಅದನ್ನು ಹೊಸದಾಗಿ ಹೇಳಿರೋ ವಿಷಯವಲ್ಲ ಇದು. ಅರ್ಜುನನ್ನೇ ಯುದ್ಧ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹೊಸದಾಗಿ ನಾನು ಸೃಷ್ಟಿ ಮಾಡಿದ್ದಲ್ಲ ಈ ಕರ್ಮಯೋಗದ ವಿಷಯ. ಪುರಾತನ ಕಾಲದಿಂದ ಬಂದಿರೋದೇ ಇದು. ಮನ್ವಂತರಾದವು ಮನ್ವಂತರದ ಆರಂಭದಲ್ಲಿಯೇ. ಅದು ಯಾಕೆ ಮಾಡಿದೆ ಅಂದರೆ ನಿಖಿಲ ಜಗದುದ್ಧರಣಾಯ, ಸಕಲ ಜಗತ್ತಿಗೂ ಕೂಡ, ನಿನ್ನ ದೃಷ್ಟಿಯಿಂದ ಮಾತ್ರವಲ್ಲ, ನಿನ್ನ ಯುದ್ಧಕ್ಕೆ ಪ್ರೋತ್ಸಾಹನ ಮಾಡೋದಷ್ಟೇ ಅಲ್ಲ ಉದ್ದೇಶ, ಸಕಲ ಜಗತ್ತು ಉದ್ಧಾರವಾಗಲಿ ಎನ್ನುವ ದೃಷ್ಟಿಯಿಂದ ಪರಮ ಪುರುಷಾರ್ಥ ಲಕ್ಷಣ ಮೋಕ್ಷ ಸಾಧನ ದಯಾ. ಅದರಿಂದಲೇ ಇದು ಅವ್ಯಯವಾಗುತ್ತೆ. ಪರಮ ಪುರುಷಾರ್ಥ ಲಕ್ಷಣ ಮೋಕ್ಷ ಸಾಧನ, ಮೋಕ್ಷಕ್ಕೆ ಸಾಧನ ಇದು. ನೇರವಾಗಿ ಅಲ್ಲ, ಅಂಗವಾಗಿ ಸಾಧನ. ಭಕ್ತಿಯೋಗಕ್ಕೆ ಅಂಗವಾಗೋದ್ರಿಂದ ಕರ್ಮಯೋಗವಿಲ್ಲದೆ ಭಕ್ತಿಯೋಗ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದು ಪರಂಪರೆಯ ಸಾಧನ ಕೋಟಿಯಲ್ಲಿಯೇ ಸೇರಿದೆ. ಪರಮ ಪುರುಷಾರ್ಥ ಲಕ್ಷಣವಾದ ಮೋಕ್ಷಕ್ಕೆ ಸಾಧನವೆಂಬುದಾಗಿ ಇಮಂ ಯೋಗಂ ಅಹಮೇವ ವಿವಸ್ವತೆ ಪ್ರೋಕ್ತವಾನ್, ನಾನೇ ನೇರವಾಗಿ ವಿವಸ್ವಾನನಿಗೆ ಉಪದೇಶ ಮಾಡಿದೆ. ವಿವಸ್ವಾಂಶ್ಚ ಮನವೇ, ವಿವಸ್ವಾನ್ ಮನುವಿಗೆ ಹೇಳಿದ, ಮನುಹು ಇಕ್ಷ್ವಾಕವೇ. ಇತ್ಯೇವಂ ಸಂಪ್ರದಾಯ ಪರಂಪರೆಯ ಪ್ರಾಪ್ತಂ. ಇದುವೇ ಇಲ್ಲಿ ಏವಂ ಪರಂಪರಾ ಪ್ರಾಪ್ತಂ ಅಂದರೆ ಸಂಪ್ರದಾಯ ಪರಂಪರೆಯ ಸಮ್ಯಕ್ ಪ್ರದೀಯತೆ. ಆಚಾರ್ಯರಿಂದ ಶಿಷ್ಯರಿಗೆ ವೇದದಲ್ಲಿ ಹೇಗೆ ವಿಧಿಸಿದೆಯೋ ಆ ರೀತಿಯಲ್ಲಿ ಉಪದಿಷ್ಟವಾಗಿ ಬರ್ತಾ ಇರುವಂತಹ ಒಂದು ಇದು ಅಧ್ಯಯನ ಕ್ರಮದಲ್ಲಿ ಬರ್ತಾ ಇರುವಂತಹದ್ದು. ಅದು ಆ ರೀತಿ ಆಚಾರ್ಯ ಶಿಷ್ಯ ಪರಂಪರೆಯಲ್ಲಿ, ಸಂಪ್ರದಾಯ ಪರಂಪರೆಯಲ್ಲಿ ಬಂದಿರುವಂತಹ ಇಮಂ ಯೋಗಂ ಪೂರ್ವೇ ರಾಜರ್ಷಯ ವಿದುಹು, ರಾಜರ್ಷಿಗಳು ಹಿಂದೆ ತಿಳಿದಿದ್ರು ಅದನ್ನು. ಸಹ ಮಹತಾ ಕಾಲೇನ, ಅದು ಬಹಳ ಕಾಲವಾದ್ದರಿಂದ
ತತ್ತಚ್ಛ್ರೋತೃ ಬುದ್ಧಿಮಾಂದ್ಯಾದಿ ನಷ್ಟಪ್ರಾಯ ಅಭೂತ್ ವಿನಷ್ಟಪ್ರಾಯ ಅಭೂತ್ ಮಾಂದ್ಯಾತ್ ಶ್ರೋತೃ ಬುದ್ಧಿಮಾಂದ್ಯಾತ್. ಅದನ್ನ ಕೇಳುವವರ ಬುದ್ಧಿಯಲ್ಲಿ ಮಾಂದ್ಯವು ಉಂಟಾಗಿದ್ದರಿಂದ ವಿನಷ್ಟ ಪ್ರಾಯ ಅಂತ ಹೇಳಿದ್ರು. ಪ್ರಾಯ ಅಂದರೆ ಸ್ವಲ್ಪ ಹಾಗೆಯೇ ಅದಕ್ಕೆ ಸಮನಾಗಿ, ಆದರೆ ವಿನಷ್ಟವಾಗಲಿಲ್ಲ. ವಿನಷ್ಟವಾದ ಹಾಗೆ ಆಯಿತು, ನಷ್ಟವಾದ ಹಾಗೆ ಆಗಿಬಿಡ್ತು. ಯಾಕೆ ಅಂದರೆ ಬುದ್ಧಿಮಾಂದ್ಯದಿಂದಲೇ. ಸಯೇವ ಅಯಂ ಅಸ್ಖಲಿತ ಸ್ವರೂಪ. ಪರಮಾತ್ಮನೇ ಉಪದೇಶ ಮಾಡಿದ್ರಿಂದ ಅವನು ನಿತ್ಯನಾದ್ದರಿಂದ ನಷ್ಟವಾಗಲಿಲ್ಲ ಪೂರ್ಣವಾಗಿ. ಏಕೆಂದರೆ ಅದು ಹಾಗೆಯೇ ಇತ್ತು. ಪರಮಾತ್ಮನು ನಿತ್ಯನಾದ್ದರಿಂದ ಅವನು ಇದು ಕೂಡ ಪೂರ್ಣವಾಗಿ ನಾಶವಾಗಲಿಲ್ಲ. ಆದರೆ ಲೋಕದಲ್ಲಿ ಅದರ ಅನುಷ್ಠಾನವು ಎಲ್ಲ ನಾಶವಾದ ಹಾಗೆ ಕಂಡುಬಂತು. ಆದರೆ ಅದುವೇ ಈಗ ಅಸ್ಖಲಿತ ಸ್ವರೂಪ, ಸ್ವಲ್ಪವೂ ಕೂಡ ಸ್ಖಾಲಿತ್ಯವಿಲ್ಲದೆ, ಯಾವ ಒಂದು ಇದರಲ್ಲಿಯೂ ಕೂಡ ವ್ಯತ್ಯಾಸವಿಲ್ಲದೆ, ಯಾವ ವಿಧದ ವ್ಯತ್ಯಾಸವೂ ಇಲ್ಲದೆ, ಪುರಾತನ ಯೋಗ, ಬಹಳ ಹಳೆಯದಾದ ಯೋಗವು ಸಂಖ್ಯೇನ ಅತಿಮಾತ್ರ ಭಕ್ತಿಯ ಸಖ್ಯೇನ ಅತಿಮಾತ್ರ ಭಕ್ತಿಯಾಚ, ಸಖ್ಯೇನ ಅತಿಮಾತ್ರ ಭಕ್ತಿಯಾಚ, ಸಖಾದ ನಿನಗೆ ಮತ್ತು ಪರಮಭಕ್ತಿಯನ್ನು ಹೊಂದಿರುವವನು. ಅತಿಮಾತ್ರ ಭಕ್ತಿ ಅಂದರೆ ಪರಮಭಕ್ತಿಯನ್ನು ಹೊಂದಿರುವಂತಹ ನಿನಗೆ ಮಾಮೇವ ಪ್ರಪನ್ನಾಯ ತೇ ಮಯ ಪ್ರೋಕ್ತ, ನಾನೇ ಪ್ರಪನ್ನನಾದ ನಿನಗೆ ನನ್ನಿಂದಲೇ ನಾನೇ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಪ್ರಪನ್ನಾಯ ಅವನು ಹೇಳಿದ. ಅವನು ಮೊದಲಿಗೆ ಆರಂಭ ಮಾಡೋದಲ್ಲಿ ಹೇಳುವಾಗ ನನಗೆ ಏನು ತಿಳಿತಾ ಇಲ್ಲ ಏನು ಮಾಡಬೇಕು ಅಂತ. ನಾನು ಶಾಧಿಮಾಂ ತ್ವಾಂ ಪ್ರಪನ್ನಂ ಯಚ್ಛ್ರೇಯ ನಿಶ್ಚಿತಂ ಬ್ರೂಹಿ ತನ್ಮೆ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂದ. ಹಾಗೆ ಪ್ರಪತ್ತಿ ಮಾಡಿದಂತಹ ನೀನು ಭಕ್ತಿಯನ್ನು ಹೊಂದಿ ಸ್ನೇಹಿತನೂ ಆಗಿ ನನ್ನಲ್ಲಿ ಪ್ರಪತ್ತಿ ಮಾಡಿದ ನಿನಗೆ ನನ್ನಿಂದಲೇ ಹೇಳಲ್ಪಟ್ಟಿದೆ. ಸಪರಿಕರ ಸವಿಸ್ತರಂ ಉಕ್ತಂ ಅಂದರೆ ಇಲ್ಲಿ ಪ್ರೋಕ್ತ ಹಾಗೆ ವಿಸ್ತಾರ ಮಾಡ್ತಾರೆ ಇದು ವ್ಯಾಖ್ಯಾನ ಭಾಷೆಗಾರರು. ಸಪರಿಕರ ಸವಿಸ್ತರಂ ಅನ್ನೋದು ಎರಡು, ಪ್ರೋಕ್ತ ಹಾಗೆ ಅದರ ವಿಶೇಷವಾದ ಅರ್ಥ. ಪ್ರಕರ್ಷೇಣ ಉಕ್ತ ಅಂತ ಅರ್ಥ. ಪ್ರೋಕ್ತ ಅಂದರೆ ಪ್ರಕರ್ಷೇಣ ಉಕ್ತ. ಪ್ರಕರ್ಷ ಏನು, ಅದಕ್ಕೆ ಒಂದು ಶ್ರೇಷ್ಠತೆ, ಅದರ ಒಂದು ಗಾಢವಾದ ಅದರ ಆಳ, ಅದು ಏನು ಅಂತ ಹೇಳಿದ್ರೆ ಸಪರಿಕರ, ಎಲ್ಲ ಅಂಗಗಳೊಡನೆ. ಪರಿಕರ ಅಂದರೆ ಅಂಗಗಳು, ಎಲ್ಲ ಅಂಗಗಳೊಡನೆಯೂ ಸವಿಸ್ತರಂ ವಿಸ್ತಾರವಾಗಿಯೂ ಹೇಳಲ್ಪಟ್ಟಿತು. ಅಂಗಗಳು ವಿಸ್ತಾರವಾಗಿ ಹೇಳಲ್ಪಟ್ಟಿದೆ, ಅಂಗಗಳೊಡನೆ ಕರ್ಮಯೋಗ ವಿಸ್ತಾರವಾಗಿ ಹೇಳಲ್ಪಟ್ಟಿರೋದು. ಮದನ್ಯೇನ ಕೇನಾಪಿ ಜ್ಞಾತುಂ ವಕ್ತುಂ ಚ ಅಶಕ್ಯಂ, ನನ್ನಿಂದ ಬೇರೆ ಯಾರಿಂದಲೂ ತಿಳಿಯೋದೋ ಹೇಳೋದಕ್ಕೋ ಸಾಧ್ಯವಿಲ್ಲ. ಇದು ಅಂತಹ ಒಂದು ಶ್ರೇಷ್ಠವಾದ ಜ್ಞಾನ. ಯಾಕೆ ನನ್ನನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಳ್ಳೋಕ್ಕೂ ಪೂರ್ಣವಾಗಿ ಉಪದೇಶ ಮಾಡುವುದಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಯಾಕೆ ಹಾಗೆ ಅಂದರೆ, ಯತಃ ಇದಂ ವೇದಾಂತೋದಿತಂ, ವೇದಾಂತದಲ್ಲಿ ಉಪದಿಷ್ಟವಾದದ್ದು, ಉಪನಿಷತ್ತುಗಳಲ್ಲಿ ಬಹಳ ಗೂಢವಾದ ಅರ್ಥಗಳನ್ನು ಉಪದೇಶ ಮಾಡುವಂತಹ, ತಿಳಿಯಲು ಬಹಳ ದುರವಗಾಹವಾದ ಉಪನಿಷತ್ತುಗಳು ವೇದಗಳಲ್ಲಿ ಉಪದಿಷ್ಟವಾದದ್ದು. ಉತ್ತಮಂ ರಹಸ್ಯಂ, ಆದ್ದರಿಂದಲೇ ಇದು ಉತ್ತಮವಾದ ರಹಸ್ಯ ಅಂದರೆ ಜ್ಞಾನಂ ಅಂತ ಅರ್ಥ. ರಹಸ್ಯಂ ಅಂದರೆ ಜ್ಞಾನಂ, ಉತ್ತಮವಾದ ಜ್ಞಾನ. ಇದನ್ನು ನಾನೇ ಸ್ವತಃ ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂಥ ಅರ್ಥ ಇಲ್ಲಿ. ನನ್ನ ಭಾಷಿಕಾರರು ಅರ್ಥವನ್ನು ಸ್ಪಷ್ಟಪಡಿಸ್ತಾರೆ ಇದಕ್ಕೆ. ಅದರ ಒಂದು ಮಾಹಾತ್ಮ್ಯ ಏನು ಕರ್ಮಯೋಗಕ್ಕೆ ಅಂತ ಹೇಳೋದು. ಅಥ ಚತುರ್ಥ ಸಂಗತಿಂ ವಕ್ತುಂ ತೃತೀಯಾಧ್ಯಾಯಾರ್ಥಂ ಸಂಗ್ರಹೇಣ ಉದ್ಗೃಹಾತಿ. ಮೂರನೇ ಅಧ್ಯಾಯ ಹೇಳಕ್ಕೆ ಮೊದಲು, ನಾಲ್ಕನೇ ಅಧ್ಯಾಯ ಆರಂಭಕ್ಕೆ ಮೊದಲು ಮೂರನೇ ಅಧ್ಯಾಯದ ಅರ್ಥವನ್ನು ಸಂಗ್ರಹವಾಗಿ ಹೇಳ್ತಾರೆ. ಸಹೇತುಕಂ ಮಿತಿ, ಸರಿಯಾದ ಕಾರಣಗಳೊಡನೆ ಜ್ಞಾನಯೋಗ ಕರ್ಮಯೋಗಯೋ ಸಪ್ರಮಾದತ್ವ ನಿಷ್ಪ್ರಮಾದತ್ವಾದಿ ಹೇತುಪೂರ್ವಕಂ. ಜ್ಞಾನಯೋಗವು ಸಪ್ರಮಾದವಾದದ್ದು, ಇದು ನಿಷ್ಪ್ರಮಾದವಾದದ್ದು. ಅದು ಜ್ಞಾನಯೋಗವು ಪೂರ್ವಾಭ್ಯಾಸ ಇಲ್ಲದೆ ಇರೋದರಿಂದ ಬಹಳ ದುಶ್ಯಕ ಮಾಡೋದಕ್ಕೆ, ಇದು ಪೂರ್ವಾಭ್ಯಾಸ ಇರೋದರಿಂದ ಸುಲಭ ಮಾಡೋದಕ್ಕೆ, ಅದೆಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಜ್ಞಾನಯೋಗವು ಕೂಡ ಕರ್ಮಯೋಗದಿಂದಲೇ ಬರಬೇಕೇ ಹೊರತು ನೇರವಾಗಿ ಜ್ಞಾನಯೋಗ ಬರೋದಿಲ್ಲ. ಈ ವಿಷಯವನ್ನೆಲ್ಲ ಹೇಳಿ ಇದರಲ್ಲಿಯೂ ಕೂಡ ಅಂತರ್ಗತ ಜ್ಞಾನವಿದೆ, ಲೋಕಸಂಗ್ರಹದಿಂದಲೂ ಇದುವೇ ಮಾಡಬೇಕು ಮೊದಲಾದದ್ದೆಲ್ಲ ಸಕಾರಣವಾಗಿ ಹೇಳಲ್ಪಟ್ಟಿದೆ. ಅದರಿಂದ
असक्त्यालोकरक्षायै गुणेषु आरोपि कर्तृतां सर्वेश्वरेवान्यस्योक्ता तृतीय कर्मकारिता इति ಸಂಗ್ರಹ ಶ್ಲೋಕೋಪಿ ವ್ಯಾಖ್ಯಾತಃ. ಈ ಶ್ಲೋಕದ ಅರ್ಥವನ್ನು ಕೂಡ ಇಲ್ಲಿ ವ್ಯಾಖ್ಯಾನ ಮಾಡಿದ ಹಾಗಾಗುತ್ತೆ ಅಂತ ಹೇಳಿದ್ರು. ಅಶಕ್ತಸ್ಯ ಶಕ್ಯತ್ವೇಪಿ ಶಕ್ತತ್ವೇಪಿ ಅಪ್ರಸಿದ್ಧಸ್ಯ ಚ ಸ್ವಾರ್ಥ ನಿಪುಣಸ್ಯ ಚ ಕರ್ಮಯೋಗ ಏವ ಕಾರ್ಯಃ ಅಂದರು. ಅಶಕ್ತಸ್ಯ ಶಕ್ತತ್ವೇ ಅಪಿ ಅಶಕ್ತನಿಗೂ ಶಕ್ತಿ ಇರೋನು ಕೂಡ ಅಪ್ರಸಿದ್ಧಸ್ಯ ಚ ಅಂತ ಹೇಳಿದ್ರು. ಪ್ರಸಿದ್ಧನಾಗಿಲ್ಲೇ ಇದ್ರು ಕೂಡ ಸ್ವಾರ್ಥ ನಿಪುಣಸ್ಯ ತನ್ನ ಅರ್ಥವನ್ನು ತಾನೇ ತಿಳಿಯುವನಾದರೂ ಕೂಡ ಕರ್ಮಯೋಗವೇ ಮಾಡಲ್ಪಡಬೇಕು ಅಂತ ಹೇಳಿದ್ರು. ಪ್ರಸಿದ್ಧಸ್ಯ ತು ಅಶಕ್ತಸ್ಯ ಶಕ್ತಸ್ಯ ವಾ ಸ್ವಾರ್ಥಂ ಲೋಕರಕ್ಷಾರ್ಥಂ ಚ ಸಯೇವ ಕಾರ್ಯಃ. ಸ್ವಾರ್ಥ ನಿಪುಣಸ್ಯ ತನ್ನ ಪ್ರಯೋಜನವನ್ನು ಪಡೆದುಕೊಳ್ಳೋಕೆ ತಾನು ತಿಳಿದುಕೊಳ್ಳೋಕೆ ನಿಪುಣನಾದವನು ಮಾಡಬೇಕು. ಇನ್ನೊಬ್ಬ ಪ್ರಸಿದ್ಧನಾಗಿದ್ದಾನೆ ಆದರೆ ಅಶಕ್ತನಾಗಿದ್ದಾನೆ. ಶಕ್ತಸ್ಯವ ಇಲ್ಲ ಶಕ್ತಿ ಇರಬಹುದು, ಶಕ್ತಿ ಇಲ್ಲದೆ ಇರಬಹುದು, ಪ್ರಸಿದ್ಧಿ ಇರಬಹುದು. ಸ್ವಾರ್ಥಂ ತನ್ನ ಪ್ರಯೋಜನಕ್ಕಾಗಿಯೂ ಲೋಕರಕ್ಷಾರ್ಥಂಚ ಲೋಕವನ್ನು ರಕ್ಷಿಸಲು ಕೂಡ ಎರಡು ಕಾರಣಗಳಿಂದಲೂ ಇದೇ ಮಾಡಬೇಕು. ಆದ್ದರಿಂದ ಅಪ್ರಸಿದ್ಧನಾಗಿದ್ದರೂ ಇದೇ ಮಾಡಬೇಕು. ಅಶಕ್ತನಾಗಿದ್ದರೆ ಶಕ್ತನಾಗಿದ್ದರೂ ಕೂಡ ಪ್ರಸಿದ್ಧಿ ಇಲ್ಲದೆ ಹೋದರೆ ಅಶಕ್ತಿಯಿಂದಲೇ ತನ್ನ ಪ್ರಯೋಜನಕ್ಕೆ ಕರ್ಮಯೋಗ ಮಾಡಬೇಕು. ಶಕ್ತನಾಗಿದ್ದರೂ ಕೂಡ ಪ್ರಸಿದ್ಧಿ ಇಲ್ಲದೆ ಹೋದರೂ ನಿಪುಣನಾಗಿರುವವನು ಅವನು ಬುದ್ಧಿವಂತನಾದವನು ಕರ್ಮಯೋಗವನ್ನೇ ಮಾಡಬೇಕು. ಪ್ರಸಿದ್ಧಿ ಇಲ್ಲದೆ ಹೋದರೂ ಕರ್ಮಯೋಗವನ್ನೇ ಮಾಡೋದು ಸುಲಭ ಅವನಿಗೆ. ಪ್ರಸಿದ್ಧನಾದವನು ಶಕ್ತಿ ಇಲ್ಲದೆ ಇರೋವನು ಇರಬಹುದು. 4 ಜನ ಅಧಿಕಾರಿಗಳು ಹೇಳ್ತಾರೆ, ಪ್ರಸಿದ್ಧರು ಅಪ್ರಸಿದ್ಧರು. ಪ್ರಸಿದ್ಧರಾದವರಲ್ಲಿ ಶಕ್ತಿ ಇರೋರು ಇರಬಹುದು, ಶಕ್ತಿ ಇಲ್ಲದೆ ಇರೋರು ಇರಬಹುದು. ಅಂದರೆ ಜ್ಞಾನಯೋಗ ಮಾಡೋಕ್ಕೆ ಅಂತ ಅರ್ಥ. ಆದರೆ ಪ್ರಸಿದ್ಧಿ ಇರೋರು ಜ್ಞಾನಯೋಗಕ್ಕೆ ಶಕ್ತಿ ಇರ್ಬೋದು, ಶಕ್ತಿ ಇಲ್ಲದೆ ಇರ್ಬೋದು. ಪ್ರಸಿದ್ಧಿ ಇಲ್ಲದೆ ಇರೋರಲ್ಲಿಯೂ ಈ ರೀತಿ 2 ಗುಂಪು ಇರಬಹುದು. ಅವರೆಲ್ಲರಿಗೂ ಕೂಡ ತಮ್ಮ ಪ್ರಯೋಜನಕ್ಕೂ ಲೋಕದ ರಕ್ಷಣೆಗೂ ಎಲ್ಲ ಕಾರಣಕ್ಕೂ ಕೂಡ ಇವರು ಕರ್ಮಯೋಗವನ್ನೇ ಮಾಡಬೇಕು ಅನ್ನೋದು ಇಲ್ಲಿ ಭಾವನೆ ಅಂತ ಹೇಳ್ತಾ ಇದ್ದಾರೆ. ತೃತೀಯಾಧ್ಯಾಯೇನ ಅಧಿಕಾರಿ ಚಿಂತನಂ ಕರ್ಮಯೋಗಸ್ಯ ಜ್ಞಾನಯೋಗಾದ್ ವೈಷಮ್ಯ ಚಿಂತನಂತೆ ಕೃತಂ. ಈ ಎಲ್ಲ ವಿಷಯಗಳನ್ನು ವಿಚಾರ ಮಾಡಿ 3ನೇ ಅಧ್ಯಾಯದಲ್ಲಿ ಅಧಿಕಾರಿ ಚಿಂತನೆಯೂ ಮಾಡಲ್ಪಟ್ಟಿತು. ಯಾರ್ಯಾರು ಅಧಿಕಾರಿಗಳು ಇದಕ್ಕೆ, ಮತ್ತು ಜ್ಞಾನಯೋಗಕ್ಕೂ ಇದಕ್ಕೂ ಇರುವ ವ್ಯತ್ಯಾಸಗಳು, ವೈಷಮ್ಯವು ಚಿಂತಿಸಲ್ಪಟ್ಟಿತು. ಅದೆಲ್ಲ ವಿಚಾರ ಮಾಡಿದ್ರು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಅಥ ಅಧಿಕರ್ತವ್ಯತೆಯ ಉಕ್ತಸ್ಯ ಕರ್ಮಯೋಗಸ್ಯ. ಅಧಿಕರ್ತವ್ಯತೆಯ ಅಂದರೆ ಅದರಲ್ಲಿ ಅಧಿಕಾರವನ್ನು ಪಡೆದುಕೊಳ್ಬೇಕಾದದ್ದು ಅಂತ ಅರ್ಥ. ಮಾಡಬೇಕು, ಅನುಷ್ಠಾನ ಮಾಡಬೇಕಾದದ್ದು. ಆ ಕರ್ಮಯೋಗಸ್ಯ ಪ್ರಾಮಾಣಿಕತ್ವವು ಮೊದಲ ವಿಷಯ. ಯಾಕೆ ಅಂದರೆ ಪರಮಾತ್ಮನೇ ನೇರವಾಗಿ ಜಗದುದ್ಧಾರಣಕ್ಕಾಗಿ ಉಪದೇಶ ಮಾಡಿರೋದು, ಮನ್ವಂತರದ ಆದಿಯಲ್ಲೇ ಉಪದೇಶ ಮಾಡಿರುವಂತಹದ್ದು. ಒಂದು ಪರಮ ಪ್ರಮಾಣವಾಗುತ್ತೆ. ಅದು ಜ್ಞಾನ ಮಿಶ್ರತ್ವಂ, ಅದರಲ್ಲಿಯೂ ಜ್ಞಾನವು ಅಂತರ್ಗತವೇ. ಆದ್ದರಿಂದ ಅದರ ಸ್ವರೂಪಂ, ಕರ್ಮಯೋಗದ ಸ್ವರೂಪ, ತದ್ವೈವಿಧ್ಯಂ, ಭೇದಗಳು, ಮತ್ತು ಜ್ಞಾನಾಂಶ ಪ್ರಾಧಾನ್ಯ, ಅದರಲ್ಲಿಯೂ ಜ್ಞಾನಾಂಶವೇ ಪ್ರಧಾನ. ಕರ್ಮಯೋಗದಲ್ಲಿಯೂ ಪ್ರಧಾನವಾದದ್ದು ಜ್ಞಾನಾಂಶವೇ. ಅದರಲ್ಲಿಯೂ ಬೇರೆ ಸ್ವರೂಪವನ್ನು ಹೇಳುವಾಗ ಏನೇನು ಅಂಶಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ ಜ್ಞಾನಾಂಶವೇ ಪ್ರಧಾನವಾದದ್ದು ಅನ್ನೋದು ಕೂಡ ಒಂದು ವಿಶೇಷವಾಗಿ ಹೇಳಲ್ಪಡುತ್ತೆ. ಈ 6 ಅರ್ಥಗಳನ್ನು ಹೇಳಿದ್ರು ಇಲ್ಲಿ. ಪ್ರಾಮಾಣಿಕತ್ವ, ಜ್ಞಾನ ಮಿಶ್ರತ್ವ, ಸ್ವರೂಪ, ತದ್ವೈವಿಧ್ಯ, ಜ್ಞಾನಾಂಶ ಪ್ರಾಶಂಸ್ಯ ಮತ್ತು ಪ್ರಾಸಂಗಿಕೋ ಭಗವತಾರ, ಪ್ರಾಸಂಗಿಕವಾಗಿ ಭಗವದವತಾರ. ಇದಿಷ್ಟು ಕೂಡ ಇಲ್ಲಿ ಹೇಳಲ್ಪಡುತ್ತೆ. ಷಡರ್ಥಾಹ ಇಹ ಉಚ್ಯಂತೆ ಇತ್ಯಾಹ ಚತುರ್ಥೇನ. ಭಾಷೆಕಾರರ ವ್ಯಾಖ್ಯಾನದಲ್ಲಿ 6 ಅರ್ಥಗಳು ಕಂಡು ಬರುತ್ತೆ ಇಲ್ಲಿ ಚತುರ್ಥೇನ ಅಂತ ಹೇಳುವಾಗ 6 ಅರ್ಥಗಳು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. 6 ವಿಷಯಗಳು ಹೇಳಲ್ಪಟ್ಟಿದೆ ಅನ್ನೋದು ಭಾಷೆಕಾರರ ಒಂದು ಅಭಿಪ್ರಾಯ ಅನ್ನೋದು ತಿಳಿಯುತ್ತೆ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಅದಕ್ಕೆ ಆಳವಂದಾರು ಚತ್ವಾರೋ ಅರ್ಥಾಹ ಸಂಗೃಹೀತಾಹ ತತ್ ಕಥಮತ್ರ ಷಡರ್ಥ ಅನುಕೀರ್ತನಂ. ಆಳವಂದಾರು ಪ್ರಸಂಗಾತ್ ಸ್ವಸ್ವಭಾವೋಕ್ತಿ, ಇದು ಒಂದರ್ಥ. ಕರ್ಮಣಃ ಅಕರ್ಮತ ಎರಡನೆಯದು. ಅಸ್ಯ ಚ ಭೇದಾಹ, ಕರ್ಮಯೋಗದ ಭೇದಗಳು. ಜ್ಞಾನಸ್ಯ ಮಾಹಾತ್ಮ್ಯ, ಇದು 4 ವಿಷಯಗಳು ಹೇಳಿದ್ರು. ಇವರು 6 ವಿಷಯಗಳು ಹೇಳಿದಾರಲ್ಲ ಭಾಷಿಕಾರರು. ಅದು ಹೇಗೆ ಅಂತ ಹೇಳಿದ್ರೆ ಹೇಳ್ತಾರೆ, ಪ್ರಸಂಗಾತ್ ಸ್ವಸ್ವಭಾವೋಕ್ತಿ ಇತ್ಯತ್ರ ಪ್ರಸಂಗ ಪ್ರಾಮಾಣಿಕತ್ವ ಪ್ರಸಂಗ ಅಂತ ಹೇಳಿದ್ರು. ಪ್ರಸಂಗಾತ್
ಸ್ವಸ್ವಭಾವೋಕ್ತಿ ಅವತಾರಕ್ಕೆ ಅವತಾರವನ್ನು ಹೇಳುವಾಗ ಪ್ರಸಂಗಾತಿ ಅಂದರೆ ಪ್ರಾಮಾಣಿಕತ್ವ ಪ್ರಸಂಗ, ಪ್ರಾಮಾಣಿಕವಾದ್ದರಿಂದ ಅಂತ ಅರ್ಥ. ಪ್ರಾಮಾಣಿಕತ್ವವು ಅದರಲ್ಲಿಯೇ ಅಂತರ್ಗತ, ಅದರಿಂದ ಒಂದು ಅರ್ಥ ತಿಳಿಯುತ್ತೆ ಅಧಿಕವಾಗಿ. ಅಸ್ಯ ಚ ಭೇದಾಃ ಇತ್ಯಸ್ಯ ಸ್ವರೂಪಮಂತರೇಣ ತದ್ಭೇದಸ್ಯ ದುರ್ಜ್ಞಾನತ್ವಾತ್ ಸ್ವರೂಪಮಪಿ ವಿವಕ್ಷಿತಂ. ಇಲ್ಲಿ ಜ್ಞಾನಯೋಗಸ್ಯ ಅಸ್ಯ ಭೇದಾಃ ಅಂತ ಭೇದ ಅಂತ ಹೇಳಿ ಆಳವಂದ ಶ್ಲೋಕದಲ್ಲಿ ಕರ್ಮಣೋ ಅಕರ್ಮತ ಅಸ್ಯ ಚ ಭೇದ, ಅಸ್ಯ ಚ ಭೇದ ಅಂತ ಹೇಳುವಾಗ ಅಸ್ಯ ಭೇದವನ್ನು ತಿಳಿಬೇಕಾದ್ರೆ ಸ್ವರೂಪವನ್ನು ತಿಳಿದೇ ಅದರಲ್ಲಿ ವೈವಿಧ್ಯವನ್ನು ತಿಳಿಬೋದು. ಕರ್ಮಯೋಗದ ಸ್ವರೂಪ ತಿಳಿದೇ ಕರ್ಮಯೋಗದ ಭೇದಗಳನ್ನು ತಿಳಿಯಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅದು ಅದರಲ್ಲಿಯೇ ವಿವಕ್ಷಿತವಾಗುತ್ತೆ. ಆದ್ದರಿಂದ ಸ್ವರೂಪವು ಪ್ರಾಮಾಣಿಕತ್ವವು ಎರಡು ಅದರಲ್ಲಿ ಇದರಲ್ಲಿಯೇ ನಮಗೆ ಅರ್ಥ ತಿಳಿಯುತ್ತೆ. ಆದ್ದರಿಂದ ಆಳವಂದಾರು ಹೇಳಿರುವ 4 ಅರ್ಥಗಳಲ್ಲಿ ಭಾಷ್ಯಕಾರರು ಹೇಳುವ 6 ಅರ್ಥಗಳಲ್ಲಿ ಏನು ವಿರೋಧವಿಲ್ಲ ಅಂತ ತೋರಿಸ್ತಾರೆ. ಚಕಾರೇಣ ವಾ ತತ್ ಸಮುಚ್ಚಯ ಇತಿ ಸಂಗ್ರಹೇಪಿ ಷಡರ್ಥಃ ಏವ ವಿವಕ್ಷಿತಃ ಅಂತ ಇಲ್ಲಿ ಆಳವಂದಾರು ಕೂಡ ಮಾಹಾತ್ಮ್ಯಂ ಜ್ಞಾನ ಚ ಅತಃ ಅಸ್ಯ ಚ ಭೇದಾಹ ಅಂತ ಹೇಳುವಾಗ ಚಕಾರದಿಂದಲೇ ಎಲ್ಲ ಭೇದ 6 ವಿಷಯಗಳು ಸೇರಿದೆ ಅನ್ನೋದನ್ನು ತಿಳಿದುಕೊಳ್ಬಹುದು ಅಂತ ಹೇಳಿದ್ರು. ಅದನ್ನು ಈಗ ವಿವರಿಸ್ತಾರೆ. ಸ್ವಸ್ವಭಾವೋಕ್ತಿ ಅಂತ ಹೇಳಿದ್ರೆ ಸ್ವಸ್ವಭಾವ ಉಕ್ತಿ, ತನ್ನ ಸ್ವಭಾವದ ವಿಷಯವನ್ನು ಹೇಳಿರೋದು. ಸ್ವಸ್ಯ ಅಕರ್ಮವಶ್ಯತಾವತಾರತ್ವಾದಿ ಸ್ವಭಾವೋಕ್ತಿ, ತನ್ನ ಸ್ವಭಾವ ಅಂತ ಹೇಳಿದ್ರೆ ಪರಮಾತ್ಮನ ಸ್ವಭಾವವು ಹೇಳಲ್ಪಟ್ಟಿದೆ. ಪರಮಾತ್ಮನ ಸ್ವಭಾವ ಏನು ಅಂತ ಹೇಳಿದ್ರೆ ಅಕರ್ಮವಶ್ಯವಾದ ಅವತಾರ, ಕರ್ಮದ ಅಧೀನದಿಲ್ಲದ ಅವತಾರ ಪರಮಾತ್ಮನದು. ನಮ್ಮಂತೆ ಕರ್ಮವಶ್ಯತ್ವವಿಲ್ಲ ಅವನಿಗೆ, ಕರ್ಮಾಧ್ಯಕ್ಷನಾದ್ದರಿಂದ ಅಕರ್ಮವಶ್ಯತಾ ಅವತಾರದಿ ಸ್ವಭಾವ ಉಕ್ತಿ, ಅಕರ್ಮವಶ್ಯವಾದ ಅವತಾರ ಅದು ಸ್ವಸ್ವಭಾವೋಕ್ತಿ. ಕರ್ಮಣಃ ಅಕರ್ಮತ ಅಂತ ಹೇಳಿದ್ರೆ ಕರ್ಮಯೋಗಸ್ಯ ಅಂತರ್ಜ್ಞತ ಜ್ಞಾನತೆಯ ಜ್ಞಾನಯೋಗಾಕಾರತ. ಕರ್ಮಣಃ ಅಕರ್ಮತ, ಇಲ್ಲಿ ಅಕರ್ಮ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ಅಕರ್ಮಕ್ಕೆ ಜ್ಞಾನ ಅಂತ ಅರ್ಥ. ಕರ್ಮಯೋಗಸ್ಯ ಅಂತರ್ಗತ ಜ್ಞಾನತೆಯ ಜ್ಞಾನಯೋಗಾಕಾರತ, ಆದ್ದರಿಂದ ಅದು ಕೂಡ ಜ್ಞಾನಯೋಗದ ಆಕಾರವನ್ನು ಹೊಂದಿದೆ. ಕರ್ಮಯೋಗವು ಕೂಡ ಜ್ಞಾನಸ್ಯ ಮಾಹಾತ್ಮ್ಯಂ ಅಂತ ಹೇಳಿದ್ರೆ ಕರ್ಮಯೋಗ ಅಂತರ್ಗತ ಜ್ಞಾನಾಂಶಸ್ಯ ಪ್ರಾಧಾನ್ಯ. ಕರ್ಮಯೋಗದಲ್ಲಿ ಜ್ಞಾನವು ಅಂತರ್ಗತ ಅನ್ನೋದು ಮೊದಲ ವಿಷಯ, ಆ ಜ್ಞಾನವೇ ಪ್ರಧಾನವಾದದ್ದು ಅನ್ನೋದು ಇನ್ನೊಂದು ವಿಷಯ. 2 ವಿಷಯಗಳು ಕೂಡ ಬೇರೆಯಾಗಿ ಹೇಳಲ್ಪಡುತ್ತೆ. ಮೊದಲು ಅಂತರ್ಗತ ಜ್ಞಾನವಿದೆ, ಆತ್ಮಜ್ಞಾನದೊಡನೆಯೇ ಕರ್ಮಯೋಗವನ್ನು ಮಾಡಬೇಕು. ಎರಡನೆಯದು ಆತ್ಮಜ್ಞಾನವೇ ಪ್ರಧಾನವಾಗೋದ್ರಿಂದ ಆತ್ಮಾವಲೋಕನ ಸಾಧ್ಯವಾಗುತ್ತೆ, ಮುಂದೆ ಇಲ್ಲದೆ ಹೋದರೆ ಸಾಧ್ಯವಾಗುವುದಿಲ್ಲ. ಅದುವೇ ಪ್ರಧಾನವಾದ ಅಂಶವೂ ಕೂಡ, ಅದು ಇಲ್ಲಿ ಹೇಳಲ್ಪಡುತ್ತೆ. ಏವಂ ಚತುರ್ಥೇನ ಇತ್ಯಾದಿ ಭಾಷ್ಯೇಣ ಅಯಮಪಿ ಶ್ಲೋಕ ವ್ಯಾಖ್ಯಾತ. ಅದರಿಂದ ಈ ಆಳವಂದಾರ ಶ್ಲೋಕವು ಕೂಡ ಆ ಭಾಷ್ಯಕಾರರ ಒಂದು ಪ್ರವೇಶ ಸಂಗತಿ ಭಾಷ್ಯದಲ್ಲಿಯೇ ಇದು ವ್ಯಾಖ್ಯಾನ ಮಾಡಿದಾಗ ಆಗುತ್ತೆ ಅಂತ. ಕರ್ತವ್ಯತಾ ಹಿ ತೃತೀಯಾಧ್ಯಾಯ ಪ್ರೋಕ್ತ. ಈ ವಿಷಯವನ್ನೆಲ್ಲ ಇಟ್ಟುಕೊಂಡೆ ಸ್ವಾಮಿ ದೇಶಿಕನ್ ಗೀತಾರ್ಥ ಸಂಗ್ರಹ ರಕ್ಷೆಯನ್ನು ಬರೆದಿರೋದು ಆ ದೃಷ್ಟಿಯಿಂದ. ಭಾಷ್ಯಕಾರರ ಗೀತಾ ಭಾಷ್ಯದಿಂದಲೇ ಗೀತಾರ್ಥ ಸಂಗ್ರಹ ರಕ್ಷಾ ಅನ್ನುವ ಅವರ ರಕ್ಷಾ ಗ್ರಂಥವು ಕೂಡ ಇದನ್ನೇ ಇಟ್ಟುಕೊಂಡೇ ಬರೆದಿರೋದು ಸ್ವಾಮಿ ದೇಶಿಕನ್. ಆದ್ದರಿಂದ ಅದಲ್ಲಿ ಸಂಗತಿ ಅಲ್ಲಿಯೂ ಇಲ್ಲಿಯೂ ಅನ್ವಯವನ್ನು ತೋರಿಸ್ತಾರೆ. ಕರ್ತವ್ಯತಾ ಹಿ ತೃತೀಯಾಧ್ಯಾಯ ಪ್ರೋಕ್ತ, ಕರ್ಮಯೋಗವನ್ನೇ ಮಾಡಬೇಕು ಅನ್ನೋದು ಪ್ರಧಾನವಾಗಿ ಹೇಳಲ್ಪಟ್ಟಿತು 3ನೇ ಅಧ್ಯಾಯದಲ್ಲಿ. ಈಗ ಅತಃ ತದ್ದಾರ್ಢ್ಯ ಮಾತ್ರ ಪುರಾವೃತ್ತಾಖ್ಯಾನೇನ ಕ್ರಿಯತೆ ಕರ್ತವ್ಯತಾಂ ದೃಢಯಿತ್ವ. ಮತ್ತೆ ಇದನ್ನು ಕರ್ಮಯೋಗವೇ ಮಾಡಬೇಕು ಅಂತ ಹೇಳೋದು ಮುಖ್ಯವಲ್ಲ. ಕರ್ಮಯೋಗ ಮಾಡೋದು ಎಷ್ಟು ಅದು ನಿಜವಾಗಿ ಮಾಡಲೇಬೇಕು ಅನ್ನೋದು ಅದರ ಸ್ಥಿರೀಕರಣಾರ್ಥ, ದೃಢೀಕರಣಾರ್ಥ, ದೃಢಪಡಿಸಬೇಕು. ಆದ್ದರಿಂದ ಇದು ಪುರಾವೃತ್ತವಾದ ಆಖ್ಯಾನ, ಹಿಂದೆ ನಡೆದ ಒಂದು ಸಂಗತಿ, ಕಥೆಯ ಮೂಲಕ ಅಂತ ಹೇಳಿದ್ರೆ, ಹಿಂದೆ ನಾನು ವಿವಸ್ವಾನಿಗೆ ಉಪದೇಶ ಮಾಡಿದೆ, ಅವನ ಮನುಗೆ ಮಾಡಿದೆ, ಅವನ ಇಕ್ಷ್ವಾಕಿಗೆ ಮಾಡಿದೆ, ಹೀಗೆ ಪರಂಪರಾ ಪ್ರಾಪ್ತವಾದದ್ದು. ಇದೆಲ್ಲ ಹೇಳೋದ್ರಿಂದ ಕರ್ಮಯೋಗ ಮಾಡಬೇಕಪ್ಪ, ಅದೇ ಶ್ರೇಷ್ಠ ಅಂತ ಹಿಂದೆ ಹೇಳಿದ ವಿಷಯವು ದೃಢವಾಗುತ್ತೆ ಇಲ್ಲಿ. ಆ ದೃಷ್ಟಿಯಿಂದ ಅದು ಹೇಳಲ್ಪಟ್ಟಿದೆ. ಸಾಕ್ಷಾತ್ ಅಧ್ಯೇಯಾರ್ಥಾನಾಂ ಸಂಗತಿಂ ಪ್ರದರ್ಶ್ಯ ಪ್ರಸಂಗಾಚ್ಯ ಇತಿ ಪ್ರಾಸಂಗಿಕಂ ಪೃಥಗಾಹ. ಸಾಕ್ಷಾತ್ ಅಧ್ಯೇಯಾರ್ಥಾನಾಂ ಸಂಗತಿಂ, ಸಾಕ್ಷಾತ್ ಅಧ್ಯಯದ ಅರ್ಥಗಳು ಅದನ್ನು ಕೂಡ ಸಂಗತಿಯನ್ನು ತೋರಿಸ್ಬೇಕು ಇಲ್ಲಿ. ಆದ್ದರಿಂದ ಪ್ರಸಂಗ ಸ್ವಸ್ವಭಾವೋಕ್ತಿ ಅಂತ ಅದು ಆರಂಭದಲ್ಲಿ ಅದೇ ಬರುತ್ತೆ.
ಇಮಮಿತಿ ನಿರ್ದೇಶಪೂರ್ವಕಂ ಉಪದೇಶ ಪರಂಪರಾ ಕಥನಸ್ಯ ತಾತ್ಪರ್ಯಮಾಹ ಯೋಯಂ ಇತ್ಯಾದಿನ ನಮಂತವ್ಯಂ. ಅಂದರೆ ಈ ಯೋಗವು ಉಪದೇಶ ಮಾಡ್ತಾ ಇರೋದು ಇದು ನಿರ್ದೇಶ. ಯಹ ಇಮಂ ಯೋಗಂ ಅಂತ ಹೇಳುವಾಗ ಇಮಂ ವಿವಸ್ವತೆ ಯೋಗಂ ಅಂತ ಹೇಳಿರೋದು ಉಪದೇಶ ಪರಂಪರಾ ಕಥನಂ. ಉಪದೇಶ ಪರಂಪರೆಯಲ್ಲಿ ಬರ್ತಾ ಇರೋದು. ಆ ಪರಂಪರೆಯನ್ನೇ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ನಿನ್ನ ಯುದ್ಧ ಪ್ರೋತ್ಸಾಹ ಮಾಡೋಕ್ಕಷ್ಟೇ ಇದನ್ನು ನಾನು ಉಪದೇಶ ಮಾಡ್ತಾ ಇಲ್ಲ, ಇದು ಹಿಂದಿನ ಕಾಲದಿಂದಲೇ ಸಕಲ ಜಗತ್ತು ಉದ್ಧಾರವಾಗಲಿ ಅಂತ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಇಲ್ಲಿ ಯೋಗ ಅತ್ರ ಕರ್ಮಯೋಗ ಅದು ಸ್ಪಷ್ಟವಾಗಿ ತಿಳಿಯುತ್ತೆ. ಅತ್ರ ಜ್ಞಾನಯೋಗ ಪರತ್ವೇನ ಪರವ್ಯಾಖ್ಯಾನಂ ಪ್ರಕೃತ ಅಸಂಗತಂ. ಕೆಲವರು ಇದಕ್ಕೆ ಜ್ಞಾನಯೋಗ ಅಂತ ಅರ್ಥ ಮಾಡ್ತಾರೆ. ಇಮಂ ಯೋಗಂ ಅಂತ ಹೇಳಿದಾಗ ವಿವಸುತೆ ಯೋಗಂ ಪ್ರೋಕ್ತವಾನ್ ಅಂದಾಗ ಜ್ಞಾನಯೋಗ ಅಂತ ಅರ್ಥ ಮಾಡ್ತಾರೆ. ಅದು ಈ ಪ್ರಕೃತದಲ್ಲಿ ಅಸಂಗತವಾದದ್ದು. ಕುರುಕರ್ಮ ಇತ್ಯಾದಿ ವಕ್ಷ್ಯಮಾಣ ವಿರುದ್ಧಂಚ. ಮುಂದೆ ಬರುತ್ತೆ ಕರ್ಮವನ್ನೇ ಮಾಡು ಅಂತ ಹೇಳೋದ್ರಿಂದ ಅದಕ್ಕೂ ಕೂಡ ವಿರೋಧ ಉಂಟಾಗುತ್ತೆ. ಮನೋಹ ಅಪಿ ಜನಯಿತ್ರೆ ತದುಪದೇಷ್ಟ್ರೇ ಚ ವಿವಸ್ವತೆ ಪ್ರೋಕ್ತತ್ವಾತ್. ಮನುವಿನನ್ನು ಸೃಷ್ಟಿ ಮಾಡಿದ ವಿವಸ್ವಾನ್, ಅವನಿಗೆ ಅವನಿಗೆ ಉಪದೇಶ ಮಾಡಿರೋದು. ಮತ್ತೆ ಮನುವಿಗೆ ಉಪದೇಶ ಮಾಡಿದವನು ವಿವಸ್ವಾನ್. ಆ ವಿವಸ್ವಾನನಿಗೆ ಹೇಳಿದ್ರಿಂದ ಅರ್ಜುನೇನ ಚ ಆದೌ ಇತಿ ಮಾಣತ್ವಾತ್ ಫಲಿತ ಮುಕ್ತಂ ಮನ್ವಂತರಾದವು. ಅದರಿಂದ ಇಲ್ಲಿ ಆದೌ ಅಂತ ಹೇಳಿರೋದು ಇಲ್ಲಿವರೆಗೂ ಅದು ಮನ್ವಂತರಾದವು ಅಂತ ಹೇಳ್ತಾರೆ. ಮನ್ವಂತರದ ಆದಿಯಲ್ಲಿ ಅಂತ ಹೇಳೋದ್ರಿಂದ ಮನುವನ್ನು ಸೃಷ್ಟಿ ಮಾಡಿದಂತಹ ವಿವಸ್ವಾನಿಗೆ ಉಪದೇಶ ಮಾಡಿದ್ದು ಅನ್ನೋದು ಅವನಿಗಿಂತ ಹಿಂದೆ ಆಗಿದ್ದು ಅಂತ ತಿಳಿಯುತ್ತೆ. ಅದು ನಿಖಿಲ ಜಗದುದ್ಧಾರಣಾಯ ನ ಕೇವಲಂ ಯುದ್ಧ ಪ್ರೋತ್ಸಾಹನಾರ್ಥಂ ಅರ್ಜುನ ಮಾತ್ರ ಅರ್ಥಂ. ಅರ್ಜುನನಿಗೆ ಮಾತ್ರವೇ ಅಲ್ಲ ಇದು ಪ್ರಯೋಜನ, ಯುದ್ಧ ಪ್ರೋತ್ಸಾಹನಕ್ಕೆ ಮಾತ್ರವೇ ಅಲ್ಲ, ಎಲ್ಲರೂ ಉದ್ಧಾರವಾಗಲಿ ಅನ್ನೋ ದೃಷ್ಟಿಯಿಂದ. ಕಿಂತು ಸಮಸ್ತಾಧಿಕಾರಿ ವರ್ಗ ಅಪವರ್ಗದಾನಾಯ, ಎಲ್ಲ ಅಧಿಕಾರಿಗಳಿಗೂ ಮೋಕ್ಷವನ್ನು ಕೊಡುವುದರ ಉದ್ದೇಶದಿಂದಲೇ ಇದು ಉಪದಿಷ್ಟವಾಗಿದೆ. ಸಮಸ್ತ ಅಧಿಕಾರಿ ವರ್ಗ ಅಪವರ್ಗದಾನಾಯ, ಎಲ್ಲ ಅಧಿಕಾರಿಗಳಿಗೂ ಮೋಕ್ಷವನ್ನು ಕೊಡುವುದಕ್ಕೋಸ್ಕರ ಅವರೆಲ್ಲರೂ ಮೋಕ್ಷವನ್ನು ಪಡೆದುಕೊಳ್ಳಿ ಎನ್ನುವ ದೃಷ್ಟಿಯಿಂದ ಹೇಳಿಲ್ಪಟ್ಟಿರೋದು. ಮನ್ವಂತರಾದವು ಉಪದೇಶಾತ್ ತಸ್ಯ ನಿಖಿಲ ಜಗತ್ ಸಾಧಾರಣ್ಯಂ ಸೂಚಿತಂ. ಆದ್ದರಿಂದಲೇ ತಿಳಿಯುತ್ತೆ ಮನ್ವಂತರದ ಆದಿಯಲ್ಲಿ ಅಂತ ಹೇಳಿರೋದ್ರಿಂದ ಯಾರೋ ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ಇದು ಆರಂಭದಿಂದಲೇ ಬರ್ತಾ ಇರುವಂಥ, ಆದ್ದರಿಂದ ಎಲ್ಲ ಜಗತ್ತಿಗೂ ಅಂತ ತಿಳಿಯುತ್ತೆ ಸ್ಪಷ್ಟವಾಗಿ. ನಿತ್ಯ ಸರ್ವಜ್ಞೆ ಭಗವತಿ ಸ್ಥಿತತ್ವಾದ ಅವ್ಯಯತ್ವಂ. ಅವ್ಯಯ ಶಬ್ದವನ್ನೇ ಹೇಳ್ತಾರೆ. ಇದು ಅವ್ಯಯಂ ಅಂತ ಹೇಳಿದಾಗ ಯೋಗವು ಅವ್ಯಯವಾದದ್ದು ಅಂತ ಹೇಳಿದ್ರೆ, ನಿತ್ಯ ಸರ್ವಜ್ಞೆ ಭಗವತಿ ಸ್ಥಿತತ್ವಾತ್, ನಿತ್ಯನಾದ ಸರ್ವಜ್ಞನಾದ ಪರಮಾತ್ಮನಲ್ಲಿ ಅದು ಇರೋದರಿಂದ ಅವನ ಜ್ಞಾನದಿಂದ ಅವನು ಉಪದೇಶ ಮಾಡಿರೋದು ಇದು ಅವ್ಯಯವಾದದ್ದು. ಅಥವಾ ಅವ್ಯಯತ್ವಮಿಹ ಫಲದ್ವಾರ, ಫಲವೂ ಕೂಡ ಇದರದು ಶಾಶ್ವತವಾದ ಫಲ, ಅಪವರ್ಗವನ್ನು ಪಡೆಯೋದಕ್ಕೆ ಕಾರಣವಾಗುತ್ತೆ. ಇಮಮಿತಿ ನಿರ್ದೇಶಶ್ಚ ಪೂರ್ವೋಕ್ತ ಮೋಕ್ಷ ಸಾಧನತ್ವಂ ಅಭಿಪ್ರೇತಿ ಜ್ಞಾಪನಾಯ ಪರಮೇ ಇತ್ಯಾದಿ. ಪರಮಪುರುಷಾರ್ಥ ಲಕ್ಷಣ ಮೋಕ್ಷಕ್ಕೆ ಸಾಧನವಾಗುತ್ತೆ ಅನ್ನೋದು ಭಾಷ್ಯಕಾರರು ಭಾಷ್ಯದಲ್ಲಿ ಬರೆದಿದ್ದು. ಇಮಂ ಅಂತ ಹೇಳಿರೋದ್ರಿಂದ ಇಮಂ ಯೋಗಂ, ಹಿಂದೆ ಹೇಳಿದ ಸಾಧನತ್ವವೇ ಇದು ಕೂಡ ಹೇಳಲ್ಪಡುತ್ತೆ. ಪರಮಪುರುಷಾರ್ಥವಾದ ಮೋಕ್ಷಕ್ಕೆ ಸಾಧನವಾಗಿ ಪ್ರಾಗಪಿನ ಫಲಾಂತರಾರ್ಥ ಮುಕ್ತಮಿತಿ ಭಾವ. ಆದ್ದರಿಂದ ಇದಕ್ಕೆ ಹಿಂದೆ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಕರ್ಮಯೋಗದ ವಿಷಯ ಹೇಳಿರೋದೆಲ್ಲ ಮೋಕ್ಷಕ್ಕೆ ಸಾಧನ ಅನ್ನುವ ದೃಷ್ಟಿಯಿಂದಲೇ ಹೇಳಲ್ಪಟ್ಟಿದೆ ಹೊರತು ಬೇರೆ ಫಲಕ್ಕೋಸ್ಕರ ಅಲ್ಲ. ಫಲಾಂತರಾರ್ಥಂ ನ ಫಲಾಂತರಾರ್ಥಂ, ಇದು ಮೋಕ್ಷಕ್ಕೋಸ್ಕರವೇ. ಪರಮಪುರುಷಾರ್ಥ ಲಕ್ಷಣ ಮೋಕ್ಷಕ್ಕೆ ಸಾಧನ ಅಂತಾನೆ ಎಲ್ಲ ಉಪದೇಶವಾಗಿರೋದು. ಅಹಂ ಪ್ರೋಕ್ತವಾನಿತ್ಯನೇನ. ಮತ್ತೆ ಪ್ರಾಗಪಿ ಅಂತ ಹೇಳಿದ್ರೆ ಮನ್ವಾದಿಯಿಂದಲೂ ಅಷ್ಟೇ, ಮನ್ವಾದಿಯಿಂದ ಉಪದೇಶವಾಗ್ತಾ ಇರೋದು. ಆ ಕಾಲದಿಂದಲೂ ಉಪದೇಶ ಮಾಡ್ತಾ ಇರೋದು ಈ ಕರ್ಮಯೋಗ ಮೋಕ್ಷಕ್ಕೆ ಸಾಧನವಾಗಲಿ ಅಂತಾನೆ. ಈಗಲೂ ಕೂಡ ಅದೇ ಉದ್ದೇಶ. ಅಹಂ ಪ್ರೋಕ್ತವಾನಿತ್ಯನೇನ ಮನ್ವಂತರಾದವು ಮಹಾಕಲ್ಪಾರಂಭೆ ಭಾರತ ಸಮಾರಂಭೆ ವಾ ಮದನ್ಯ ಕಶ್ಚಿತ್ ಅಸ್ಯ ಯಥಾವಜ್ಞಾತ ವಕ್ತಾ ಚ ದುರ್ಲಭ ಇತಿ ಅಭಿಪ್ರೇತ. ಯಾವ ಕಾಲದಲ್ಲಿ ಆಗಲಿ, ಮಹಾಕಲ್ಪದ ಆರಂಭವಾಗಲಿ, ಮನ್ವಂತರದ ಆದಿಯಾಗಲಿ, ಮಹಾಭಾರತದ ಯುದ್ಧದ ಆರಂಭದಲ್ಲಿ ಆಗಲಿ, ಯಾವ ಕಾಲದಲ್ಲಿ ಆಗಲಿ, ನನಗಿಂತ ಬೇರೆ ಯಾರು ಈ ರೀತಿ ತಿಳಿದು ಯಥಾವತ್ತಾಗಿ ತಿಳಿಯುವವನು
ಉಪದೇಶ ಮಾಡುವರು ಯಾರೂ ಸಿಗೋದಿಲ್ಲ, ದುರ್ಲಭರು ಅಂತ ಅರ್ಥ. ಪ್ರಸಂಗಾತ್ ಅವಶ್ಯಂ ಜ್ಞಾತವ್ಯಂ ಸ್ವ ಅವತಾರ ಯಾಥಾತ್ಮ್ಯಂ ವಕ್ತುಂ ತಸ್ಯ ಮನ್ವಾದಿ ಕಾಲ ವಿರೋಧ ರೂಪ ಶಂಕೋತ್ಥಾಪನಂಚ ಕೃತಮಿತಿ ವ್ಯಂಜನಾಯ ಹಮೇವ. ಪ್ರಸಂಗಾತ್ ಸ್ವಸ್ವಭಾವೋಕ್ತಿ ಅಂತ ಹೇಳಿದಾಗ ತನ್ನ ಅವತಾರದ ವಿಶೇಷವನ್ನ ಕೃಷ್ಣನು ಹೇಳ್ತಾರೆ ಇಲ್ಲಿ. ಅದು ಹೇಳಿದಾಗ ಮನ್ವಾದಿ ಕಾಲದಕ್ಕೂ ಇದಕ್ಕೂ ಹೇಗೆ ಇದಕ್ಕೂ ಅದಕ್ಕೂ ವಿರೋಧ ಬರುತ್ತಲ್ಲ. ಇಲ್ಲಿ ಅವತಾರ ಮಾಡಿರೋನು ಮನ್ವಾದಿ ಕಾಲದಲ್ಲಿ ಹೇಗಿದ್ದ ಅಂತ ಹೇಳಿದ್ರೆ, ಅವತಾರಗಳೆಲ್ಲ ತನ್ನ ಸ್ವಾಭಾವಿಕವಾದ ರೂಪದಲ್ಲಿಯೇ ಪರಮಾತ್ಮ ಬರೋದು, ಕರ್ಮವಶ್ಯನಾಗಿ ಅಲ್ಲ, ಕರ್ಮದ ಅಧೀನದಲ್ಲ ಅನ್ನೋದೆಲ್ಲ ಇದು ಅಹಮೇವ ಅಲ್ಲ. ಆಗಲೂ ಹೇಳಿದವನು ನಾನೇ, ಈಗ ಹೇಳ್ತಿರೋನು ನಾನೇ ಅಂತ ಹೇಳಿ ಅದು ಇಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಡುತ್ತೆ ಅಂದರೆ. ಸೊ ಅವತಾರ ಯಾಥಾತ್ಮ್ಯಂ ವಕ್ತುಂ, ತನ್ನ ಅವತಾರದ ಯಾಥಾತ್ಮ್ಯವನ್ನು ಉಪದೇಶ ಮಾಡೋದು. ವಿವಸ್ವತೆ ಪ್ರೋಕ್ತವಾನಿತಿ ನಹಿ ಅಯಂ ಅಸುರಾದಿಭ್ಯ ಮಯಾ ಉಪದಿಷ್ಟ ಬುದ್ಧಾದಿ ಆಗಮಾರ್ಥ. ಪರಮಾತ್ಮನೇ ಬೌದ್ಧಾಗಮಗಳನ್ನು ಉಪದೇಶ ಮಾಡಿದ ಬೇರೆ ಒಂದು ರೂಪದಲ್ಲಿ ಅಂತ ಹೇಳಲ್ಪಟ್ಟಿದೆ. ಇದೆಲ್ಲ ಕೂಡ ಪರಮಾತ್ಮನೇ ದುಷ್ಕೃತಿ ವಿನಾಶ ಮೊದಲಾದಕ್ಕೆಲ್ಲ ಆಗುವಂತಹದ್ದು. ಆದ್ದರಿಂದ ಆ ರೀತಿ ಉಪದೇಶ ಮಾಡಿದಲ್ಲ ಇದು, ವಿವಸ್ವಾನನಿಗೆ ಉಪದೇಶ ಮಾಡಿದ್ದು. ಕಿಂತು ಸರ್ವದೇವಾತ್ಮನೇ ಸರ್ವವೇದಾತ್ಮನೇ ಸರ್ವದೇವಾತ್ಮನೇ ವಿವಸ್ವತಃ ಇತಿ ಭಾವ. ಸೂರ್ಯನಿಗೆ ಉಪದೇಶ ಮಾಡಲ್ಪಟ್ಟಿದ್ದು. ವಿವಸ್ವಾಂಶ ಮನವೇ ಮನುರಿಕ್ಷಾಕವೇ. ಮನು ಪರಮ ಪ್ರಾಮಾಣಿಕ ಅನ್ನೋದು ಪ್ರಸಿದ್ಧ. ಸೂರ್ಯನನ್ನ ಉಪಾಸನೆ ಮಾಡಿ ಯಾಜ್ಞವಲ್ಕ್ಯರು ಶುಕ್ಲಯಜುರ್ವೇದ ಸಾಕ್ಷಾತ್ಕಾರವಾಯಿತು ಅವರಿಗೆ. ಇದೆಲ್ಲ ಹೇಳಲ್ಪಟ್ಟಿದೆ. ಕುದುರೆ ರೂಪದಲ್ಲಿ ಬಂದು ಸೂರ್ಯನು ಯಾಜ್ಞವಲ್ಕ್ಯರಿಗೆ ಶುಕ್ಲಯಜುರ್ವೇದವನ್ನ ಉಪದೇಶ ಮಾಡಿದ. ಅವರಿಗೆ ಸಾಕ್ಷಾತ್ಕಾರವಾಯಿತು ಶುಕ್ಲಯಜುರ್ವೇದ ಮಂತ್ರಗಳೆಲ್ಲ. ಅದಕ್ಕೆ ವಾಜಸನೀಯ ಅಂತ ಹೆಸರು. ವಾಜಸನೇಯ ಉಪನಿಷತ್ತು ಅಂತಾನು ಅರ್ಥ ಬೃಹದಾರಣ್ಯಕಕ್ಕೆ. ಅದೆಲ್ಲ ಇವರು ಯಾಜ್ಞವಲ್ಕ್ಯರು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು. ಅದೆಲ್ಲವೂ ಕೂಡ ಸೂರ್ಯನಿಗೆ. ಅದಕ್ಕೆ ಇಲ್ಲಿ ವೇದಾತ್ಮನೇ ದೇವಾತ್ಮನೇ ಅಂತ ಹೇಳ್ತಾರೆ. ವಿವಸ್ವಾನನಿಗೆ ಉಪದಿಷ್ಟವಾದದ್ದು. ವಿವಸ್ವಾಂಶ್ಚ ಮನವೇ, ಮನು ಪರಮ ಪ್ರಾಮಾಣಿಕ ಅಂತ ವೇದದಲ್ಲಿಯೇ ಯದ್ವೈಕಿಂಚ ಮನುರವದತ್ತದ್ಭೇಷಜಂ ಅಂತ ಯಜುರ್ವೇದ ಸಂಹಿತೆಯಲ್ಲಿ ಹೇಳಲ್ಪಟ್ಟಿದೆ. ಮನುರವದತ್ ತದ್ಭೇಷಜಂ ಅಂತ ಹೇಳಿಬಿಟ್ಟು ಇತಿ ಸಕಲ ಜಗದ್ಭೇಷಜ ಭೂತ ವಚನತೆಯ. ಸಕಲ ಜಗದ್ಭೇಷಜ ಭೂತ ವಚನ, ಎಲ್ಲ ಜಗತ್ತಿಗೂ ಇದು ಪರಮೌಷಧಿ. ಸಂಸಾರದ ವ್ಯಾಧಿಯನ್ನ ಕಳೆದುಕೊಳ್ಳೋದಕ್ಕೆ ಪರಮೌಷಧಿಯಾದದ್ದು. ಪ್ರಸಿದ್ಧ ಮರ್ಯಾದಾ ಪ್ರವರ್ತನ ವಿಷದ ಅಧಿಕೃತ ಕೋಟಿ ನಿವಿಷ್ಟ ಪಿತ್ರಾದಿಕ್ರಮೇಣ ಹಿ ಉಪದೇಶ ಪರಂಪರಾ ಪ್ರಾಪ್ತ. ಆದ್ದರಿಂದ ಪ್ರಸಿದ್ಧವಾದ ಮರ್ಯಾದೆಯೆಲ್ಲ ಪ್ರವರ್ತನೆ ಮಾಡುವಂತಹ ವಿಷದಾಧಿಕೃತ ಪ್ರವರ್ತನ ವಿಷದ ಅಧಿಕೃತ ಕೋಟಿ ನಿವಿಷ್ಟ ಪಿತ್ರಾದಿಕ್ರಮೇಣ. ಪುತ್ರನಿಗೆ ಉಪದೇಶ ಮಾಡೋದು ಮಹಾರೂಪದಲ್ಲಿ ಬಂದಿರುವಂತಹದ್ದು. ಬೇಸ್ವಾನು ಮನುವಿಗೆ ಹೇಳಿದ್ದು, ಇಕ್ಷ್ವಾಕುಗೆ ಮೊದಲಾದ ಕ್ರಮದಲ್ಲಿ ಬಂದಿರುವಂತಹದ್ದು. ಆದ್ದರಿಂದ ಅಧಿಕೃತ ಕೋಟಿ ನಿವಿಷ್ಟ ಪಿತ್ರಾದಿಕ್ರಮ ಅಂದರೆ ಪಿತೃಗಳು ಪುತ್ರರಿಗೆ ಮಾಡಬೇಕು ಅನ್ನೋದು. ಅದೇ ಅಧಿಕಾರಿಗಳು ಅವರು ಸಹಜವಾದ ಅಧಿಕಾರಿಗಳು ಅನ್ನೋ ದೃಷ್ಟಿಯಿಂದ ಈ ರೀತಿ ಪ್ರಸಿದ್ಧವಾಗಿ ಉಪದೇಶ ಮಾಡ್ತಾ ಇರೋದು ಅಂತಹದ್ದು. ಉಪದೇಶ ಪರಂಪರಾ ಪ್ರಾಪ್ತ, ಉಪದೇಶ ಪರಂಪರೆಯು ಹೇಳಲ್ಪಟ್ಟಿದೆ. ನತು ಸಂಭವದ್ ವಿಪ್ರಲಂಬ ಕುಹಕ ಪಾಷಂಡ್ಯಾದಿ ಸಂಸರ್ಗ ಪ್ರವೃತ್ತ ಇತಿ ಭಾವ. ಅದರಿಂದ ಇದೆಲ್ಲ ಕೂಡ ಮರ್ಯಾದಾ ಪ್ರವರ್ತನ ಅಂದರೆ ಶಾಸ್ತ್ರ ಮರ್ಯಾದೆಯನ್ನು ಮೀರದೆ ಅಧಿಕಾರಿಗಳು, ಸರಿಯಾದ ಅಧಿಕಾರಿಗಳು ಮತ್ತೆ ಅವರ ಪುತ್ರಾದಿಕ್ರಮದಿಂದ ಪಿತೃಗಳು ಪುತ್ರಗಳಿಗೆ ಉಪದೇಶ ಮಾಡಿರೋದು ಮೊದಲಾದದು ಪುತ್ರರಿಗೆ. ಈ ಒಂದು ಕ್ರಮದಲ್ಲಿ ಅವರು ಸರಿಯಾದ ಅಧಿಕಾರಿಗಳಿಗೆ ಪರಂಪರೆಯಾಗಿ ಉಪದಿಷ್ಟವಾಗಿ ಬರ್ತಾ ಇರೋದೇ ಹೊರತು ಸಂಭವದ್ ವಿಪ್ರಲಂಬ ಕುಹಕ ಪಾಷಂಡ್ಯಾದಿ ಸಂಸರ್ಗ ಪ್ರವೃತ್ತ ಮಿಕ್ಕ ಎಲ್ಲ ವೇದ ಬಾಹ್ಯರು ಹೈತುಕರು ಅಂತ ಹೇಳೋದು ಅವರೆಲ್ಲ ವಿಪ್ರಲಂಬ ವಂಚನೆ ಮಾಡೋದಕ್ಕೆ ಮಾಡುವಂತಹದ್ದು. ಈ ಒಂದು ದೃಷ್ಟಿಯಿಂದ ಈ ಒಂದು ಬುದ್ಧಿಗಳನ್ನು ಉಳ್ಳ ಅಂತಹವರ ಸಂಸರ್ಗದಿಂದ ಪ್ರಾಪ್ತವಾದದ್ದಲ್ಲ ಇದು. ಸರಿಯಾದ ಪರಂಪರೆಯಲ್ಲಿ ಸತ್ಸಂಪ್ರದಾಯ ಪರಂಪರೆಯಲ್ಲಿ ಪ್ರಾಪ್ತವಾಗಿರೋದು. ಅಧಿಕಾರಿಗಳು ಸರಿಯಾದ ಯೋಗ್ಯರಾದ ಅಧಿಕಾರಿಗಳು ಅವರ ಒಂದು ಪರಂಪರೆಯಲ್ಲಿ ಪ್ರಾಪ್ತವಾಗಿರೋದು ಅನ್ನೋದು ತಿಳಿಯುತ್ತೆ. ಏತತ್ ಸರ್ವಂ ಏವಂ ಸಂಪ್ರದಾಯ ಪರಂಪರಾ ಇತ್ಯನೇನ ವ್ಯಕ್ತಂ. ಎಲ್ಲವೂ ಕೂಡ ಅದರಲ್ಲಿ ತಿಳಿಯುತ್ತೆ. ಪರಂಪರಾ ಶಬ್ದೇನ ಇಕ್ಷ್ವಾಕೋಹ ಅರ್ವಾಚೀನಾನಾಮಪಿ ಗ್ರಹಣಾತ್
ಕೃತಾದಿಯುಗೆ ಸಂಪ್ರದಾಯ ಅವಿಚ್ಛೇದೋ ವಿವಕ್ಷಿತ ಅಂತ ಹೇಳಿ ಅಭಿಪ್ರಾಯ. ಆದ್ದರಿಂದ ಇದೆಲ್ಲ ಇಕ್ಷ್ವಾಕುಗಳು ಮೊದಲಾದೆಲ್ಲ ಪ್ರಾಚೀನರಾದವರು. ಇಕ್ಷ್ವಾಕುಗಳು ಅರ್ವಾಚೀನರು. ಇಕ್ಷ್ವಾಕೋ ಅರ್ವಾಚೀನಾನಮಪಿ. ಇಕ್ಷ್ವಾಕು ಅವರೆಲ್ಲ ಅರ್ವಾಚೀನರಾದವರು. ಆದ್ದರಿಂದ ಇದು ಪ್ರಾಚೀನವಾದ ಉಪದೇಶ. ಅರ್ವಾಚೀನರಾದವರು ಕೂಡ ಇದನ್ನ ಪಡೆದುಕೊಂಡಿದ್ದಾರೆ. ಆದ್ದರಿಂದ ಸಂಪ್ರದಾಯದಲ್ಲಿ ವಿಚ್ಛೇದವಾಗಿಲ್ಲ. ಬಹಳ ಪುರಾತನವಾಗಿದ್ರು ಇಕ್ಷ್ವಾಕು ಮಹಾರಾಜ ಮೊದಲಾದವರು ಆಮೇಲೆ ಬಂದವರು. ಆದ್ದರಿಂದ ಅವರಿಗೂ ಕೂಡ ಪ್ರಾಪ್ತವಾಗಿರುವುದರಿಂದ ಸಂಪ್ರದಾಯ ಅವಿಚ್ಛೇದ ವಿವಕ್ಷಿತ. ಸಂಪ್ರದಾಯದಲ್ಲಿ ವಿಚ್ಛೇದವಾಗಿಲ್ಲ. ಇದಾನೀಂ ನಾಶಸ್ಯ ವಿಧಾನಾತ್ ಪೂರ್ವೇ ರಾಜರ್ಷಿಯ ಇತ್ಯುಕ್ತಂ. ಇವಾಗ ಕ್ಷೀಣವಾಗಿದೆ ಅನ್ನೋದು ಅರ್ಥ ಅಲ್ಲಿ. ರಾಜರ್ಷಿಯೋ ವಿದುಹು ರಾಜಾನಃ ಹಿ ವಿಸ್ತೀರ್ಣ ಅಗಾಧ ಮನಸಃ. ಮಹಾಮನಸ್ಕರು ಮಹಾರಾಜರುಗಳೆಲ್ಲ. ತತ್ರಾಪಿ ಋಷಿತ್ವಾತ್ ಅತೀಂದ್ರಿಯಾರ್ಥ ದರ್ಶನ ಕ್ಷಮಾಹ. ರಾಜ ಋಷಿಗಳು ಋಷಿತ್ವ ಇರೋದ್ರಿಂದ ಅವರಿಗೆ ಅತೀಂದ್ರಿಯವಾದ ಅರ್ಥಗಳೆಲ್ಲ ಅವರು ತಿಳಿಯುವಂತಹ ಸಾಮರ್ಥ್ಯ ಹೊಂದಿರುವವರು. ತೇಚ ಬಹವಃ ಅನೇಕ ಇದ್ದಾರೆ. ತೇಚ ಅಶ್ವಪತಿ ಜನಕ ಅಂಬರೀಷ ಪ್ರಭೃತಯ ಸರ್ವೇಪಿ ಅವಿಗಾನೇನ ಇಮಂ ಕರ್ಮಯೋಗಂ ಅನುಷ್ಠಿತವಂತಹ ಇತಿ ಭಾವಃ. ಅವಿಗಾನೇನ ಅಂದರೆ ಯಾವ ಒಂದು ದೋಷವಿಲ್ಲದೆ ಅವರು ಎಲ್ಲರೂ ಕೂಡ ಪ್ರಶಂಸೆ ಮಾಡಿ ಶ್ರೇಷ್ಠವಾದದ್ದು ಅನ್ನುವ ದೃಷ್ಟಿಯಿಂದ ಸ್ವೀಕಾರ ಮಾಡಿ ಅದನ್ನು ಅನುಷ್ಠಾನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಶ್ವಪತಿ ಕೇಕಯ ಮೊದಲಾದವರು, ಜನಕ ಮಹಾರಾಜರು, ಅಂಬರೀಷ ಮೊದಲಾದವರೆಲ್ಲರೂ ಕೂಡ ಇದನ್ನು ರಾಜ ಋಷಿಗಳು ಅವರೆಲ್ಲರೂ ಕೂಡ. ಅಶ್ವಪತಿ ಕೇಕೆಯನು ಮಹಾರಾಜನಾಗಿದ್ದವನು, ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡ್ತಾನೆ ಉದ್ದಾಲಕರಿಗೆ. ಅವರೆಲ್ಲ ಉಪನಿಷತ್ತಲ್ಲಿ ಬರುತ್ತೆ. ಜನಕರು, ಅಂಬರೀಷರು ಇವರೆಲ್ಲರೂ ಕೂಡ ಹಾಗೆಯೇ ಅವರೆಲ್ಲರೂ ಕೂಡ ಇಲ್ಲಿ ಅನುಷ್ಠಾನ ಮಾಡ್ಕೊಂಡು ಬರ್ತಿರೋದು. ಕಾಲದೈರ್ಘ್ಯಸ್ಯ ವಿಚ್ಛೇದ ಹೇತುತ್ವ ಪ್ರಕಾರ ತತ್ತ ಶ್ರೋತ ಬುದ್ಧಿಮಾಂದ್ಯಾತ್. ಶ್ರೋತರು ಬುದ್ಧಿಮಾಂದ್ಯದಿಂದ ವಿಚ್ಛೇದವಾಗಿದೆಯೇ ಹೊರತು ಪೂರ್ಣವಾಗಿ ನಾಶವಾಗಿಲ್ಲ ಅಂತ ಅರ್ಥ. ವಿಹಿಹ ವಿಚಿತ್ರಾಧಿಕಾರಿ ಪೂರ್ಣೇ ಜಗತಿ ಕೃತತ್ರೇತಾದಿಷು ಯುಗೇಶು ಕಾಲಕ್ರಮೇಣ ಬುದ್ಧಿ ಶಕ್ತಿ ಅನುಷ್ಠಾನಾದಯ ಅಪಚೀಯಮಾನಾಃ ದೃಷ್ಟಾಃ ಶ್ರುತಾಶ್ಚ ಇತಿ ಭಾವಃ. ಬುದ್ಧಿಯಲ್ಲಿಯೂ ಶಕ್ತಿಯಲ್ಲಿಯೂ ಅನುಷ್ಠಾನದಲ್ಲಿಯೂ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಕೇಳಿಯೂ ಬರುತ್ತೆ, ತಿಳಿದು ಬರುತ್ತೆ ನಮಗೆ. ಈ ರೀತಿ ಶ್ರುತಾಶ್ಚ ದೃಷ್ಟಾಃ ಶ್ರುತಾಃ ಕಂಡು ಬರುತ್ತೆ, ಕೇಳಿಯೂ ತಿಳಿಬಹುದು. ನಷ್ಟಃ ಇತ್ಯತ್ರ ಅತ್ಯಂತ ವಿಚ್ಛೇದೋ ನಾಭಿಮತಃ. ಅತ್ಯಂತ ವಿಚ್ಛೇದವಾಗಿಲ್ಲ. ವ್ಯಾಸ ಭೀಷ್ಮ ಕ್ರೂರಾದೀನಾಂ ಅಪಿ ವಿದ್ಯಮಾನತ್ವಾದಿ ಇತಿ ಅಭಿಪ್ರಾಯೇಣ ವಿನಷ್ಟ ಪ್ರಾಯ ಅಭೂತ್. ವಿನಷ್ಟವಾದ ಹಾಗೆ ಆಯಿತು, ಆದರೆ ಪೂರ್ಣವಾಗಿ ನಾಶವಾಗಿಲ್ಲ. ನೀನು ಈ ಕಾಲದಲ್ಲಿಯೂ ಕೂಡ ವ್ಯಾಸರು ಇದ್ದಾರೆ, ಭೀಷ್ಮರು ಇದ್ದಾರೆ, ಅಕ್ರೂರರು ಇದ್ದಾರೆ. ಇವರೆಲ್ಲರೂ ಕೂಡ ಅಂತಹ ಅಧಿಕಾರಿಗಳೇ, ಅದನ್ನು ಅನುಷ್ಠಾನ ಮಾಡ್ತಿರೋರೆ. ಆದ್ದರಿಂದ ಈ ಕಾಲದಲ್ಲಿಯೂ ಇದೆ, ಬಹಳ ಕಮ್ಮಿ ಆಗಿಬಿಟ್ಟಿದೆ ಅನ್ನೋದು ಅಷ್ಟೇ ಹೊರತು ಪೂರ್ಣವಾಗಿ ನಾಶವಾಗಿಲ್ಲ ಅನ್ನೋದು. ಸಯೇವಯಂ ಸತ್ಯಪರಿಜ್ಞಾ ಸಾವಧಾರಣ ನಿರ್ದೇಶ ಫಲಿತಂ. ಸಯೇವ ಅಯಂ ಏವ ಅನ್ನೋದು ಸಹ ಏವ ಅದುವೇ. ಈಗ ಅವಧಾರಣೆಯೊಡನೆ ಅದುವೇ ಅಂತ ಹೇಳ್ತಿರೋದು. ಸಪ್ರತ್ಯಭಿಜ್ಞ ಅದರ ಸ್ಮರಣೆಯೊಂದಿಗೆ ಅವಧಾರಣೆಯೊಂದಿಗೆ ಅಸ್ಖಲಿತ ಸ್ವರೂಪದಲ್ಲಿ ಈಗ ಹೇಳಲ್ಪಡ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಪುರಾತನವಾಗಿದ್ರೂ ಕೂಡ ಪುರಾತನ ಅಧ್ಯಾಯಿತ ನಿರ್ದೇಶಾಭ್ಯಾಂ ಕಾಲಭೇದ ಮಾತ್ರೇಣಾಪಿ ನ ಸ್ವರೂಪೇ ವಾ ಪ್ರಕಾರೇ ವಾ ಭೇದ. ಇದರಿಂದ ಪುರಾತನವಾದದ್ದೇ ಈಗಲೂ ಹೇಳಲ್ಪಡ್ತಿದೆ ಅಸ್ಖಲಿತವಾಗಿ ಅಂತ ಹೇಳಿದ್ರೆ, ಕಾಲಭೇದದಿಂದ ಸ್ವರೂಪದಲ್ಲಿ ಆಗಲಿ ಪ್ರಕಾರದಲ್ಲಿ ಆಗಲಿ ಯಾವ ವಿಧವಾದ ವೈವಿಧ್ಯ ಉಂಟಾಗಿಲ್ಲ ಅನ್ನೋದು ಅರ್ಥ. ನ ಭಕ್ತನೂ ಆಗಿದೆಯಾ ನೀನು. ಭಕ್ತೋಸಿ ಇತಿ ವರ್ತಮಾನ ನಿರ್ದೇಶಾತ್ ಅನಿವೃತ್ತ ಭಕ್ತಿ ಸೂಚಿತ. ಭಕ್ತೋಸಿ ಈಗಲೂ ಭಕ್ತನೇ ಆಗಿದೆಯಾ ಅಂತ ಅರ್ಥ. ಎಂದಿಗೂ ನನ್ನ ಭಕ್ತನೇ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದು ಸಾದಾಚಿತ್ಕವಾದದ್ದಲ್ಲ. ಇದು ಅಲ್ಪೀಯಸೀತು ಭಕ್ತಿ ಕಾದಾಚಿನ್ ನಿವರ್ತೇತ ಇತಿ ಅತಿಮಾತ್ರ ಭಕ್ತ. ಬಹಳ ಭಕ್ತನಾದವನು ನೀನು, ಇನ್ನು ಅಲ್ಪವಲ್ಲ ಅನ್ನೋದು ತಿಳಿಸುತ್ತೆ. ಅದನ್ನ ಸ್ವಲ್ಪ ಭಾಗವಿದೆ ವೇದಾಂತ ಮೊದಲಾದ ಹೇಳ್ತಾರೆ. ಇದು 4ನೇ ಅಧ್ಯಾಯದ ಅರ್ಥ. ಅದರಲ್ಲಿ ಪ್ರಾಸಂಗಿಕವಾಗಿ ಪರಮಾತ್ಮನ ಸ್ವರೂಪ ಅವತಾರದ ವಿಶೇಷವೆಲ್ಲ ಹೇಳಲ್ಪಡುತ್ತೆ. ಮತ್ತೆ ಇದರ ಒಂದು ಭೇದಗಳು ಸ್ವರೂಪ ಇದೆಲ್ಲವೂ ಇಲ್ಲಿ ಹೇಳಲ್ಪಡುತ್ತೆ. ಅದಕ್ಕೆ ಸಂಗತಿಯನ್ನ ಈಗ ನೋಡಿದವು.
ಮುಂದೆ ಅದನ್ನ ಮುಂದುವರಿಸೋಣ ಅಂತ ಹೇಳಿ ಅವರಿಗೆ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಂ ಅಚ್ಯುತ ಪದಾಂಬುಜ ವಿಕ್ಮರುಕ್ತಂ ವ್ಯಾಮೋಹತಃ ತರಿತರಾಣಿ ತನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯದೇಕ ಸಿಂಧೋ ರಾಮಾನುಜಸ್ಯ ಚರಣೋ ಜೀವನಂ ಪ್ರಪದ್ಯೆ ಪರಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲ ದೇವಿ ಕಡೇಶಾಯ ವೇದಾಂತ ಗುರುವೇನ್ ಭಾಷೆ ಮಹಾದೇಶಾಯ